ನಮ್ಮ ಊರಿನ ಕೋತ್ ಬಂಧುಗಳ ಸದಾಶಿವ್ ಮುರುಗಪ್ಪ ಖೋತ್ ಅವರ ಮನೆ ಹತ್ರ ಬಂದಿದ್ದೀವಿ. ಸನ್ಮಾನ್ಯ ಸದಾಶಿವ್ ಮುರುಗಪ್ಪ ಖೋತ್ ಇವರು ರೈತ ಜೀವಿಗಳು. ಅಂಥವರ ಮನೆಗೆ ಈಗ ನಾನು ಬರುವುದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ, ಇಲ್ಲಿ ಅವರ ಮಗ ಏನಂದರೆ ಅವ್ರ ಮಗ ಶ್ರೀ ಮಹಾಂತೇಶ್ ಸದಾಶಿವ್ ಖೋತ್ ಇವರು MBBS ಪದವಿ ಗಿಟ್ಟಿಸಿಕೊಂಡು ಈಗ ಊರಿಗೆ ಬಂದಿದ್ದಾರೆ. ಕಾರಣ ಮೈಸೂರಿನಲ್ಲಿ ಅವರು MBBS ಪದವಿ ಪಡೆದು ಕಾನ್ವೊಕೇಶನ್ ಕಟ್ಟಿ ಕಪ್ಪು ಕಿರೀಟನ್ನು ಧರಿಸಿ ಆ ಕಾಲೇಜಿನಿಂದ ಪ್ರಿನ್ಸಿಪಾಲ್ರು ಮತ್ತು ಪ್ರೊಫೆಸರ್ಗಳು ಸಾಕಷ್ಟು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಅವರಿಗೆ ಹಾರೈಕೆ ನೀಡಿ ಈಗ ಆ ಪದವಿಯನ್ನು MBBS ಪದವಿ ಅಂದರೆ ನಮ್ಮೂರಿಗೆ ಬಹಳ ಮಹತ್ವದ ಪದವಿ. ಕಾರಣ ಏನೆಂದರೆ, ಇಲ್ಲಿ ನಮ್ಮೂರಲ್ಲಿ ಚಿಕ್ಕ ಊರು, ಇಲ್ಲಿ ಯಾರೂ MBBS ಮಾಡಿರಲಿಲ್ಲ. ವೈದ್ಯಕೀಯ ಒಂದು ಯಾವುದೋ ಒಂದು ಡಿಗ್ರಿಯನ್ನು ಪಡೆದವ್ರು ಆಗಿರಲಿಲ್ಲ. ಅದಕ್ಕೆ ಈಗ ನಾವು ಅದಕ್ಕೆ ಸದಾಶಿವ್ ಮುರುಗಪ್ಪ ಖೋತ್ ಅವರ ಮನೆಗೆ ಬರ್ತಾ ಇದ್ದೀವಿ. ಯಾಕೆ ಬರ್ತಾ ಇದ್ದೀವಿ ಅಂದರೆ, ಈಗ ಅವರ ನಮ್ಮ ಹತ್ರ ಕಾಣ್ತಾ ಇದ್ದಾರೆ. ಅವ್ರು ನಮ್ಮನ್ನ ಒಳಗೆ ಬರ್ರಿ ಅಂತೇಳಿ ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ನಾವು ಸ್ವಾಗತವನ್ನು ಸ್ವೀಕರಿಸಿ ಅವ್ರ ಮನೆ ಒಳಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರ ಮಗ ಈಗ ಶ್ರೀ ಡಾಕ್ಟರ್ ಮಹಾಂತೇಶ್ ಸದಾಶಿವ್ ಖೋತ್ ಅವರು ನಮಗೆ ಥ್ಯಾಂಕ್ಸ್ ಕೊಟ್ಟು ಈಗ ಅವರು ನಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಮನೆಗೆ ಬರಮಾಡಿಕೊಂಡು ಭಾರಿ ತಮ್ಮ ಒಂದು ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಊರಿನ ಎಲ್ಲ ಜನರು, ಯಾಕಂದರೆ ಈಗಾಗಲೇ ಅವರಿಗೆ ಸನ್ಮಾನ ಸತ್ಕಾರಗಳನ್ನ ಸಾಕಷ್ಟು ಇಲ್ಲಿ ನಮ್ಮ ಊರಿನ ಶಾಲೆಯಲ್ಲಿ ಮಾಡಿದ್ರು ಕೂಡ ಇನ್ನೂ ಕೆಲವೊಂದು ಜನರು ಅವರ ಅಭಿಮಾನಿಗಳು ನಮ್ಮ ಊರಿನ ಒಬ್ಬ ಹುಡುಗ ಯುವಕ ಡಾಕ್ಟರ್ ಪದವಿ MBBS ಪದವಿ ಪಡೆದು ಬಂದಾರಲ್ಲಪ್ಪ, ಭಾರಿ ಖುಷಿ ಆಗೈತೆ ಅವ್ರಿಗೆ. ಅದಕ್ಕೆ ಈಗ ಬಂದು ಏನು ಮಾಡೋರಪ್ಪ ಅಂದ್ರೆ ಅವ್ರಿಗೆ ಸನ್ಮಾನ ಇನ್ನೂ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನ ಮಾಡೋರಿದ್ದಾರೆ. ಅದಕ್ಕೆ ಅವರು ಮ್ಯಾಲೆ ಅವರು ಕರಿಲಾಕತ್ತಾರೆ. ಈಗ ಮ್ಯಾಲೆ ಅಪ್ಟೇರ್ ಮೇಲೆ ಹೋಗ್ತಾ ಇದ್ದೀವಿ. ಅಪ್ಟೇರ್ ಮೇಲೆ ಹೋಗಿ ಅಲ್ಲಿ ಸಾಕಷ್ಟು ಜನ ನಮ್ಮ ಊರಿನ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುರುಗೇಶ್ ಚಂಟಕಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರು ಮತ್ತು ಈಗ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರಾದ ಮುರುಗೇಶ್ ಚಂಟಕಿ ಅವರು ಬಂದಿದ್ದಾರೆ. ಮತ್ತು ಪ್ರೊಫೆಸರ್ ಚಡಚಣದಿಂದ, ಬಿಜಾಪುರ ಜಿಲ್ಲೆ ಚಡಚಣದಿಂದ ಬಂದವರು. ಅವ್ರ ಪ್ರೊಫೆಸರ್ ಅದಾರ, ಅವರ ಇಂಗ್ಲೀಷ್ ಮಾಧ್ಯಮದ ಪ್ರೊಫೆಸರ್. ಅವರು ಕೂಡ ಅವ್ರಿಗೆ ಶಾಲ್ ಹೊದಿಸಿ ಮಾಲಾರ್ಪಣೆ ನೀಡಿ ಸನ್ಮಾನ ಮಾಡ್ಲಿಕ್ಕೆ ಅಷ್ಟು ಊರಿಂದ ದೂರಿಂದ ಬಂದು ಅವ್ರಿಗೆ ಖುಷಿಯಾಗಿ MBBS ಪದವಿ ಪಡೆದು ಬಂದಾನಲ್ಲಪ್ಪ ಅಂತ ಹೇಳಿ ಬಂದಾರೆ ಎಲ್ಲರೂ. ಅದಕ್ಕೆ ಮುಬಾರಕ್ ಸನದಿ ಬಂದಾನ. ಭೀಮಪ್ಪ ಸಂಗಪ್ಪ ಖೋತ್ ಅವ್ರು ಬಂದಾರ. ಶ್ರೀಧರ್ ಹಾರುಗೇರಿ ಅವ್ರು ಬಂದಾರ. ಅದೇ ಹಾರುಗೇರಿ ಬಂಧುಗಳು ಇನ್ನೂ ಕೆಲವು ಜನ ಬಂದಾರ. ಅದಕ್ಕೆ ಎಲ್ಲರೂ ಈಗ ಅಪ್ಟೇರ್ ಮೇಲೆ ಹೋಗಿ ಈಗ ಒಳಗೆ ಹೋಗ್ತಾ ಇದ್ದೀವಿ. ನೀವು ಅವರ ಮನೆಯಲ್ಲಿ ಮೇಲೆ ಅಪ್ಟೇರ್ ಮೇಲೆ ಹೋಗಿ ಮೇಲಿನ ಮಜಲ್ ಮೇಲೆ ಹೋಗಿ ನಾವು ಎಲ್ಲ ಸೇರ್ಪಡೆ ಆಗಿದ್ದಾರೆ. ಈಗ ರಾಜ್ಕುಮಾರ್ ಪೂಜಾರಿ, ಶ್ರೀಧರ್ ಹಾರುಗೇರಿ, ಮುಂದೆ ಅವ್ರ ಪ್ರೊಫೆಸರ್ ಅದಲ್ಲ ಬಸವರಾಜ್ ಎಳ್ಳೂರು ಅವರ ಚಡ್ಚಣದಿಂದ ಇಂಗ್ಲೀಷ್ ಮಾಧ್ಯಮದ ಪ್ರೊಫೆಸರ್ ಬಂದಾರ. ಅವರು ಎಲ್ಲ ಬಂದು ನಾವು ಸೇರ್ಪಡೆ ಆಗ್ಯಾರ. ಗುರ್ಲಿಂಗ ಬಸಪ್ಪ ಖೋತ್ ಅವ್ರು ಬಂದಾರ. ಮತ್ತು ಡಾಕ್ಟರ್ ಮಹಾಂತೇಶ್ ಸದಾಶಿವ್ ಖೋತ್ ಅವ್ರಿಗೆ ಸಲಹೆಗಳು ಅವರ ಹೃದಯ ತುಂಬಿ ಮನಸ್ಸು ತುಂಬಿ ಬರಲಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳಿ ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀವಿ. ಈಗ ನಮ್ಮ ಎಳ್ಳೂರು ಸರ್ ಅವರು ಈಗ ಡಾಕ್ಟರ್ ಮಹಾಂತೇಶ್ ಸದಾಶಿವ್ ಖೋತ್ ಅವ್ರಿಗೆ ನಮ್ಮ ಎಳ್ಳೂರು ಸರ್ ಅವರು ಈಗ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ತಮ್ಮ ಒಂದು ಪ್ರೀತಿಯ ಕಾಣಿಕೆ ಸಿದ್ದೇಶ್ವರ ಸ್ವಾಮಿಗಳ ಕುಳಿತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳ ಮುಂದೆ ಮುಖಪಟದಲ್ಲಿ ಇರ್ತಕ್ಕಂಥ ಒಂದು ಪುಸ್ತಕವನ್ನು ಕೊಟ್ಟಿರ್ತಾರೆ ಮತ್ತು ಹೂಗುಚ್ಛವನ್ನು ಕೊಟ್ಟಿರ್ತಾರೆ. ಅದಕ್ಕೆ ಎಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿ ಎಲ್ಲರೂ ಪಾಲ್ಗೊಳ್ರಿ, ಒಳಗೆ ಬರ್ರಿ. ಇಲ್ಲಿ ಅವ್ರ ತಂದೆ ತಾಯಿಗಳು ಸದಾಶಿವ್ ಖೋತ್ ಅವರು ಮತ್ತು ಅವ್ರ ಪತ್ನಿಯವರು, ಮುಂದೆ ವಕೀಲರಾದಂಥ ಇವರು ಚಿದಾನಂದ ಎಳ್ಳೂರು ಅವರು ಇದ್ದಾರೆ. ಮತ್ತು ಬಸವರಾಜ್ ಎಳ್ಳೂರು ಅವರು, ಪ್ರೊಫೆಸರ್ ಬಸವರಾಜ್ ಎಳ್ಳೂರು ಚಡ್ಚಣದಲ್ಲಿ ಇಂಗ್ಲೀಷ್ ಲೆಕ್ಚರರ್ ಅದಾರೆ. ಅದಕ್ಕೆ ಅವ್ರ ತಂದೆ ತಾಯಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಾರ. ಮುಬಾರಕ್ ಸನದಿ ಅವ್ರು ಪಾಲ್ಗೊಂಡಾರ. ಮುಂದೆ ಮಾಜಿ ನಮ್ಮ ಗ್ರಾಮ ಪಂಚಾಯತಿ
ಚೇರ್ಮನ್ರಾದಂಥ ರಾಜ್ಕುಮಾರ್ ಬಸಪ್ಪ ಪೂಜಾರಿ ಅವರ, ನಮ್ಮ ಗುರ್ಲಿಂಗ್ ಕೋತ್ ಅವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರ, ಸಿದ್ದು ಮಗ್ದುಮ್ ಅವ್ರು ಪಾಲ್ಗೊಂಡವರ, ಭೀಮಣ್ಣ ಕೋತ್ ಅವರ, ಶ್ರೀಧರ್ ಹಾವರ್ಗೇರಿ ಅವರ, ಮುರುಗೇಶ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮುರುಗೇಶ್ ಚಂಡ್ಕಿ ಅವ್ರು ಪಾಲ್ಗೊಂಡಾರ, ಮತ್ತು ನಮ್ಮ ಬಾಬುಣ್ಣ ಬೋರ್ಯಾಳ್ ಅವರು ತುಪ್ಚಿ ಅವರು ಈ ಕಾರ್ಯಕ್ರಮ ಪಾಲ್ಗೊಂಡಾರ. ಬಾಬು ಅವ್ರು ಬೋರ್ಯಾಳ್ ಅವ್ರು ಇಬ್ಬರು ಅವರು ಈಗ ಸ್ಕೂಲ್ದಾಗ ಯಾವುದಲ್ಲ ಸೈನಿಕ್ ಸ್ಕೂಲ್ದಾಗ ಅದಲ್ಲ ಹುಡುಗ ಬಾಯ್ ಬಾರ ಸೈನಿಕ್ ಸ್ಕೂಲ್ದಾಗ ಸೆಲೆಕ್ಷನ್ ಆಗಿ ಹುಡುಗ ಈಗ ಸೈನಿಕ್ ಸ್ಕೂಲ್ದಾಗ ಕಲಿತಾರೆ. ಬಿಜಾಪುರ ಸೈನಿಕ್ ಸ್ಕೂಲ್ ಒಳ್ಳೆ ಕಾಲೇಜ್, ಒಳ್ಳೆ ಸ್ಕೂಲ್ ಅದ. ಅಂಥ ಇದ್ರಾಗೆ ಒಂದು ಸೀಟ್ ಗಿಡಿಸ್ಕೊಂಡ್ರೆ ಅವ್ನು ಮೊದಲು ಚಿಕ್ಕವನಾದರೂ ಕೂಡ ಅವ್ನಿಗೆ ನಮ್ಮ ಹಾರೈಕೆ ಇರಲಿ, ಥ್ಯಾಂಕ್ಸ್ ಕೊಡೋಣ ಈ ಸಂದರ್ಭದೊಳಗೆ. ಅದಕ್ಕೆ ಅವ್ರ ತಂದೆ ತಾಯಿ ಬಾಬು ಬೋರಾಳಿ ಇವರು ತಾಯಿನೂ ಇಲ್ಲೇ ಈ ಕಾರ್ಯಕ್ರಮದಾಗ ಪಾಲ್ಗೊಂಡಾರ. ಭಾಳ ಸಂತೋಷ ಆಗಿದೆ. ಇನ್ನೂ ಯಾರು ತಮ್ಮ ಹಾರೈಕೆಗಳನ್ನು ಹಾರೈಸೋರಿದ್ರೆ ವಿಶ್ ಮಾಡೋರಿದ್ರೆ ಮಾಡ್ರಿ. ಮತ್ತು ಸೈನಿಕ್ ಸ್ಕೂಲ್ನಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಬೋರ್ಯಾಳ್ ಅವರ ಹೆಸರು ಸಮರ್ಥ್ ಕುಮಾರ್ ಬೋರ್ಯಾಳ್ ಬಾಬು ಬೋರ್ಯಾಳ್ ಇವರು ಬಿಜಾಪುರ ಸೈನಿಕ್ ಸ್ಕೂಲ್ನಲ್ಲಿ ಈಗ ಅವರು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅವರಿಗೆ ಸನ್ಮಾನ ಮಾಡ್ತಾ ಇದ್ದವರು ಪ್ರೊಫೆಸರ್ ಬಸವರಾಜ್ ಯಳೂರ್ ಹಾಗೂ ವಕೀಲರಾದ ಚಿದಾನಂದ ಯಳೂರ್ ಅವರು. ಆ ಒಂದು ಚಿಕ್ಕ ಬಾಲಕನಿಗೆ ಸೈನಿಕ್ ಸ್ಕೂಲಲ್ಲಿ ಒಂದು ಸೀಟ್ ಗಿಟ್ಟಿಸ್ಕೊಂಡನಪ್ಪ ಅಂಥೇಳಿ ಭಾಳ ಖುಷಿಯಿಂದ ಅವ್ರಿಗೆ ಸನ್ಮಾನ ಮಾಡಿ ಶಾಲು ಹೊದಿಸಿ ಮತ್ತು ಮೈಸೂರು ಪೇಟ ತೊಡಿಸಿ ಹುಗುಚ್ಚುಗಳನ್ನು ನೀಡಿ ಈಗ ಸನ್ಮಾನ ಮಾಡಿದ್ದಾರೆ. ಆ ಒಂದು ಖುಷಿ ಎಲ್ಲರಿಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಡಾಕ್ಟರ್ ಪದವಿಯನ್ನು ಮುಗಿಸಿ ಆಗಮಿಸಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮೂರಿನ ಎಲ್ಲ ಅದರಂತೆ ಸಮರ್ಥ್ ಬಾಬು ಬೋರಾಳ್ ಅವರು ಕೂಡ ಸೈನಿಕ್ ಸ್ಕೂಲಲ್ಲಿ ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರ ನಮ್ಮ ಊರಾಗ ದವಾಖಾನಿಗೆ ತೋರಿಸ್ಬೇಕಂದ್ರ ಹತ್ತನಿಗೆ ಹೋಗ್ಬೇಕು, ಸಾಂಗ್ಲಿ ಹೋಗ್ಬೇಕು, ಮಿರಸ್ ಹೋಗ್ಬೇಕು ಅಂತ ಪರಿಸ್ಥಿತಿ ಇತ್ತು. ಇವತ್ತಿನ ದಿವಸ ನಮ್ಮ ಊರಾಗ ಯಾರಿಗೆ ಆರಾಮ್ ತಪ್ಪಿರುವೆ ನಮ್ಮ ಹರ್ಯಾಣವಂತ ಮಹಂತೇಶ್ ಅವರು ಇಲ್ಲೇ ನಮ್ಮ ಮನೆ ಪಕ್ಕಕ್ಕೆ ಅದಾರ. ಅದೊಂದು ಬಹಳ ಹೆಮ್ಮೆಯ ವಿಷಯ. ಪೊಲೀಸ್ ಆಗಬೇಕು ಅಂತ ಪ್ರತೀತಿ ಇತ್ತು. ಇವತ್ತು ನಮ್ಮ ಗ್ರಾಮದ ಒಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒಂದು ಸಣ್ಣ ಗುರ್ಲಟ್ಟಿ ಗ್ರಾಮದಲ್ಲಿ ಒಬ್ಬ ನಮ್ಮ ಅಣ್ಣನಾದಂತಹ ಸದಾಶಿವ ಮುರಿಯಪ್ಪ ಕೋತಿಯವರ ಮಗ, ಒಬ್ಬ ರೈತ, ಪ್ರಗತಿಪರ ರೈತನ ಮಗ ಒಬ್ಬ MBBS ಮುಗಿಸಿದಾನಂದ್ರೆ ಇವತ್ತು ನಮ್ಮ ಊರಿಗೆ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯವಾಗಿದೆ. ಆ ಹೆಮ್ಮೆಗೋಸ್ಕರ ಈಗ 2 ದಿವಸಗಳ ಹಿಂದೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಊರ ಗ್ರಾಮ ಸಮಿತಿಯಿಂದ ಮಾಡಿದ್ವಿ. ಅದು ಕೂಡ ಒಂದು ಹೆಮ್ಮೆಯ ವಿಷಯ. ಇವತ್ತು ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಹಳ್ಳಿ ಇದು, ಯಾವುದೇ ಆದಂತ ಒಂದು ಅನುಕೂಲವಾದಂತ ಹಳ್ಳಿ. ಇಂಥ ಹಳ್ಳಿಯಲ್ಲಿ ಒಬ್ಬ ನಮ್ಮ ಈ MBBS ಮುಗಿಸ್ತಾರೆ ಅಂದ್ರೆ ಇದೊಂದು ಬಹಳ ಹೆಮ್ಮೆಯ ವಿಷಯ ಆಗಿದೆ. ಆದ ಕಾರಣ ಈ ಒಂದು ಸಮಾರಂಭಕ್ಕೆ ನಮ್ಮ ಅಥಣಿ ತಾಲೂಕಿನ ಯೂಟ್ಯೂಬ್ ಚಾನೆಲ್ ಅಶೋಕ್ ಸಿದ್ದಪ್ಪ ಕೋತ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದಂತೆ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅವರ ತಾಯಿಯವರಾದ ಲಕ್ಷ್ಮ ತಾಯಿಯವರಿಗೆ ನಮಸ್ಕರಿಸಿ ಒಂದು ವಿಶೇಷ ಏನಪ್ಪಾ ಅಂತಂದ್ರ ನಮ್ಮೂರೊಳಗ ಬಹಳ ಹೆಮ್ಮೆ ವಿಷಯ. ಇಂಥ ಒಂದು ಯುವಕ ಇಂಥ ಒಂದು MBBS ಸಾಧನೆ ಮಾಡಿದ್ರೆ ನಮ್ಮ ಗ್ರಾಮಕ್ಕಾಗ್ಲಿ, ನಮ್ಮ ತಾಲೂಕಿಗೆ ಆಗಲಿ, ನಮ್ಮ ಜಿಲ್ಲಾಗಾಗಲಿ ಎಲ್ಲರಿಗೂ ಬಹಳ ಸಂತೋಷ ವಿಷಯ ಐತಿ. ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ರಾಜಣ್ಣ ಪೂಜಾರಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಇವರು ಈಗ ಊರಿನ ವಕೀಲರಾದಂಥ ಚಿದಾನಂದ ಯಳೂರ್ ಅವರ
ಒಂದೆರಡು ಹಾರೈಕೆಗಳನ್ನು ಮಾತುಗಳನ್ನು ಆಡ್ಬೇಕಾಗಿ. ಯುವಕರಂತ ಈಗಾಗಲೇ LLB ವೃತ್ತಿಯನ್ನ ಮಾಡ್ತಿರುವಂತ ಚಿದಾನಂದ ಜೋಳೂರ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿ ಒಂದು ಅನಿಸಿಕೆ ಹೇಳಬೇಕಂತ ಕೇಳ್ಬೋದಾಯ್ತು. ಎಕ್ಸಾಮ್ ಅಲ್ಲಿ 20,000 ರ್ಯಾಂಕಿಂಗ್ ನಲ್ಲಿ ಗೌರ್ಮೆಂಟ್ ಸೀಟ್ ಅನ್ನು ಪಡೆದುಕೊಂಡು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ 4 ವರ್ಷಗಳ ಕಾಲ MBBS ಪದವಿಯನ್ನು ಪೂರ್ಣಗೊಳಿಸಿ ಈಗ ತಾನೇ ಅವರ ಡಾಕ್ಟರ್ ವೃತ್ತಿಯನ್ನು ಮುಂದುವರಿಸಲು ಮಾಡಿದ್ದಾರೆ. ಇನ್ನು MD ಯನ್ನು ಮಾಡಬೇಕಂತ ಅವರು ಆಸೆ ಇದೆ. ನಮ್ಮ ಊರಿನ ಒಬ್ಬ ರೈತರ ಮಗ ಹೇಳ್ಕೊಳಕ್ಕೆ ಇನ್ನು ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ ಮಗ ಡಾಕ್ಟರ್ ಆಗೋದು, ವಕೀಲರ ಮಗ ವಕೀಲ ಆಗೋದು ಎಲ್ಲ ಅದು ಕಾಮನ್. ಬಟ್ ಒಬ್ಬ ರೈತನ ಮಗ MBBS ಪದವಿ ಮುಗಿಸಿ ಡಾಕ್ಟರ್ ಆಗೋದು ಇಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ನಮ್ಮ ಊರಿನ ಎಷ್ಟೋ ನಮ್ಮ ಸ್ನೇಹಿತರಾಗಲಿ ನಮ್ಮ ಎಷ್ಟೋ ಆಗಲಿ ಎಲ್ಲರೂ ಕೇಳಿದ್ರು ಯಾರವರು ಈ ಯಾರವರು ನಮ್ಗೆ ಕೇಳೋದನ್ನ ಅಷ್ಟು ಈಜಿ ಅಲ್ಲ. ಅದಕ್ಕೆ ಜ್ಞಾನ ಜಗತ್ತನ್ನು ಆಳುತ್ತೆ ಅಂತ ಹೇಳ್ತಾರೆ, ಅದು ನಿಜ. ಹಂಗಾಗಿ ಅವ್ರಿಗೆ ಚಿಕ್ಕ ಸನ್ಮಾನವನ್ನು ಮಾಡಿ ಅವರ ಮುಂದಿನ ಡಾಕ್ಟರ್ ವೃತ್ತಿ ಚೆನ್ನಾಗಿ ನಡೀಲಿ ಅಂತೇಳಿ ಶುಭಾಶಯ ಬಂದಿದ್ವಿ. ಪಡೆದುಕೊಂಡ ನಂತರ ನಾವು ಏನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ಭಾರತದಲ್ಲಿ 50% ಜನ ಡಿಗ್ರಿ ಶಿಕ್ಷಣವನ್ನು ಮುಗಿಸಿದ್ದಾರೆ. ಆದರೆ ಅಷ್ಟು ಜನ ಎಲ್ಲ ಜಾಬನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಷ್ಟೋ ಜನ ಇವತ್ತು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮುಗಿಸಿ ಏನು ಮಾಡ್ತಾ ಇದ್ದಾರೆ, ಕೃಷಿ ಕೆಲಸದಲ್ಲಿ ತೊಡಗಿದ್ದಾರೆ. ಎಷ್ಟೋ ಜನ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಗಿದ್ದಾರೆ. ಶಿಕ್ಷಣವನ್ನು ಎಷ್ಟು ಚೆನ್ನಾಗಿ ಕಲಿತೀವಿ ಅನ್ನೋದಕ್ಕಿಂತಲೂ ಶಿಕ್ಷಣವನ್ನು ಎಷ್ಟು ಸಂಸ್ಕಾರಯುತವಾಗಿ ಪಡ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತು ಮಾಂತೇಶ ಅತಿ ಚಿಕ್ಕ ವಯಸ್ಸಿನಲ್ಲಿ ಅದು ಗೌರ್ಮೆಂಟ್ ಕೋಟಾದಲ್ಲಿ MBBS ಆಗಲಿಕ್ಕೆ ಮೇನ್ ಕಾರಣ ಅಂದರೆ ಅವನಿಗೆ ಬಂದಿರುವಂಥ ಒಂದು ಸಂಸ್ಕಾರ. ಒಬ್ಬ ವಿದ್ಯಾರ್ಥಿಗೆ ಪ್ರಮುಖವಾಗಿ ಏನಿರಬೇಕು ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಅವನಿಗೆ ಒಳ್ಳೆಯ ಚಾರಿತ್ರ್ಯ ಇರಬೇಕು, ಒಳ್ಳೆಯ ಸಂಸ್ಕಾರ ಇರಬೇಕು, ಮತ್ತು ಆತನಿಗೆ ಅವನ ತಂದೆ ತಾಯಿ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ಇವತ್ತು ತಂದೆ ತಾಯಿ ಪ್ರೀತಿ ಭಾಳ ಅವಶ್ಯಕತೆ ಇದೆ. ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಇವತ್ತಿನ ನಾವು ಎಲ್ಲ ಮಕ್ಕಳಿಗೆ ಎಲ್ಲವನ್ನು ಕೊಡ್ತೀವಿ. ಅವರಿಗೆ ವಿದ್ಯೆಯನ್ನು ಕೊಡ್ತೀವಿ, ಚಲೋ ಸ್ಕೂಲ್ದಲ್ಲಿ ಕಾಲೇಜ್ದಲ್ಲಿ ವಿದ್ಯೆಯನ್ನು ಕೊಡ್ತೀವಿ. ಬಟ್ ಅವರಿಗೆ ಎಲ್ಲೋ ಮಕ್ಕಳಿಗೆ ಶಿಕ್ಷಣನೇ ಜೀವನ ಅಂತ ಅನ್ಕೋಬೇಕು. ಅವ್ರಿಗೂ ಆ ಥರ ಫೀಲ್ ಮಾಡಬೇಕು. ಇವತ್ತು ನಾವು ಪ್ರೈಮರಿ, ಹೈಸ್ಕೂಲು ಮತ್ತು ಕಾಲೇಜ್ಗಳಲ್ಲಿ ನೋಡ್ತೀನಿ. ನಾನಂತರೂ ಕಾಲೇಜ್ದಲ್ಲಿ ಒಂದು 100 ಹುಡುಗರೊಳಗೆ ಒಂದು 10 ಜನ ಹುಡುಗರು ಮಾತ್ರ ನಾವೇನೋ ಕಲಿತೀವಿ, ಏನೋ ಮಾಡ್ತೀವಿ ಅನ್ನೋದ್ರಾಗದ. ಇನ್ನು 90 ಜನ ಹುಡುಗರಿಗೆ ಅವ್ರು ಏನು ಮಾಡ್ತೀವಿ ಅನ್ನೋ ಕನಸ ಇರಂಗಿಲ್ಲ. ಬಟ್ ಈ ಹುಡುಗನಿಗೆ ಅವನಿಗೆ ಕನಸು ಯಾವಾಗ ಒಂದು 12ನೇ ಮುಗಿದ ನಂತರ ನಾನು ಡಾಕ್ಟರ್ ಆಗ್ಬೇಕಂತ ಕನಸಿತ್ತು. ಆ ಕನಸು ಈಡೇರಿದ ಯಾವಾಗ ಮುಂದೆ 5 ರಿಂದ 6 ವರ್ಷ ಪ್ರಯತ್ನ ಮಾಡ್ಬೇಕಾಗ್ತತಿ. ಸುಮ್ಮನೆ ಇವತ್ತು ನಾವು ಕನಸು ಕಾಣಿದ್ರೆ ಅದು ಹಗಲು ಕನಸು ಅಂತಾರೆ ಅದಕ್ಕೆಲ್ಲ. ಕನಸು ಕಾಣ್ತೀವಿ ನಾವು, ಭಾಳ ಜನ ಹೇಳ್ತೀವಿ ನಾ ಹಂಗಾಗ್ತೀನಿ ಹಿಂಗೆ. ಈಗ ನೀವೆಲ್ಲ ಹುಡುಗರಿಗೆ ಕೇಳ್ರಿ, ನೀವು ಸೆಕೆಂಡ್ ಇಯರ್ ಇದ್ದಾಗ ಅವರೆಲ್ಲರೂ IAS ಆಗ್ತೀನಿ, IPS ಆಗ್ತೀನಿ, PSI ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಎಷ್ಟು ಜನ ಡಿಗ್ರಿ ಮುಗಿಸಿದ ನಂತರ, ಎಜುಕೇಷನ್ ಮುಗಿಸಿದ ನಂತರ ಆಗ್ಯಾರ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾನು ಈ ಊರದಲ್ಲಿ ನೋಡಿನ ಭಾಳ ಜನ, ನಾನು ಊರಿಗೆ ಬಂದಾಗೆಲ್ಲ ನನಗೆ ಭಾಳ ಮಂದಿ ಬಂದು ಹೇಳ್ತಿರ್ತಾರೆ, ಸರ್ ನಾ ಹಿಂಗಾಗ್ತೀನಿ ಹಂಗಾಗ್ತೀನಿ ಅಂತ. ಇವತ್ತು ಅವ್ರಿಗೆ ನಾನು ಯಾವ ಸಾಧನೆಯೂ ನೋಡ್ಲಿಕ್ಕಾಗಿಲ್ಲ ನನ್ನ ಕಡೆದಿಂದ. ಯಾಕೆಂದರೆ ಅವ್ರು ಎಲ್ಲಿ ಫೇಲ್ ಆಗ್ತಾರಂದರೆ ಅವರಲ್ಲಿ ಅಭ್ಯಾಸ ಮಾಡುವಂಥ ಒಂದು ನಿರಂತರ ಅಭ್ಯಾಸ ಮಾಡುವಂಥ ಶಕ್ತಿ ಇರಬೇಕು ಮನುಷ್ಯನಿಗೆ. ನಿರಂತರ ಅಭ್ಯಾಸ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ನಾನು ಅದೇ ಧ್ಯಾನದಲ್ಲಿ ಇರಬೇಕು. ಈಗ ನಾವು ಯಾವ ಕೆಲಸ ಮಾಡ್ತೀವಲ್ಲ ಅದೇ ನಮ್ಮ ಜೀವನದ ನಾನು ಓದ್ತಾನೆ ಇರಬೇಕು, ಸತತವಾಗಿ ನಾ ಏನಾದರೂ ಮಾಡಬೇಕು, ನಾನು ಅದರಲ್ಲೇ ತಲ್ಲೀನರಾಗಬೇಕಂತ ಒಂದು ಮೈಂಡ್ ಸೆಟ್ ಇರಬೇಕು ವಿದ್ಯಾರ್ಥಿಗೆ. ಸರಿಸುಮಾರು ಇವತ್ತು ಹೆಂಗಿದೆ ಕಾಂಪಿಟೇಷನ್ ಅಂದ್ರೆ, ಇವತ್ತು ಏನಾಗಿದೆ ನಮ್ಗೆ ಇವತ್ತು ತಿಳಿಲಿಲ್ಲ ಅಂದ್ರೆ ನಾಳೆ ಹಿಡಿದ ನಾವು ಈ ಜಗತ್ತಿನಿಂದ ಔಟ್ ಅದೀವಿ ಅಂತ ಫೀಲ್ ಆಗ್ತೈತಿ. ಜಗತ್ತು ಅಷ್ಟು ಮುಂದುವರೆದಿದೆ. ಇವತ್ತೇ ನೀವು ಮೊಬೈಲ್ ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ನಾಳೆ ಒಟ್ಟಿಗೆ 10 ಅಪ್ಲಿಕೇಶನ್ ಆ ಮೊಬೈಲ್ದಿಂದ ಏನಾಗ್ತಾವ, ಔಟ್ಡೇಟ್ ಆಗ್ತಾವ. ಮೊಬೈಲ್ದಲ್ಲಿ ನಿಮ್ಗೆ ವಾಟ್ಸಪ್ ಎಲ್ಲ ಅಪ್ಡೇಟ್ ಮಾಡಂತ ಕೇಳ್ತೈತಿ. ಅದು ಎಷ್ಟು, ಒಂದು ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಆ ಥರ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗ್ತಾ ಇದ್ದಾವೆ. ನಾವೇನಾಗ್ತಾ ಇದ್ದೀವಿ, ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಔಟ್ಡೇಟ್ ಆಗ್ತೀವಿ ನಾವು. ಒಂದು ಮನುಷ್ಯನಿಗೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಜ್ಞಾನ ಸಿಗಬೇಕು. ಬರೀ ಪುಸ್ತಕಗಳಿಂದ ಜ್ಞಾನ ಸಿಗಂಗಿಲ್ಲ. ಇವತ್ತು ಮಾಂತೇಶ ಪುಸ್ತಕ ಓದಿ ಡಾಕ್ಟರ್ನಾಗಿರ್ಬೋದು, ಆದ್ರೆ ಒಬ್ಬ ಒಳ್ಳೆ ಡಾಕ್ಟರ್ ಅಂತ ಅನ್ಸ್ಕೋಬೇಕಾಗಿತ್ತಂದ್ರೆ ಸಂಸ್ಕಾರ ಇರ್ಬೇಕಾಗ್ತೈತಿ. ನೀವು ಭಾಳ ಜನ ಡಾಕ್ಟರ್ಗಳನ್ನ ನೋಡ್ರಿ, ನೀವು ಬರೀ ಅವ್ರು ಟಚ್ ಮಾಡಿದ್ರೆ ಪೇಷಂಟ್ಗೆ ಅರ್ಧ ಆರಾಮಾಗ್ತೈತಿ. ಬರೀ ಅವ್ರು ಟಚ್ ಮಾಡಿದ್ರೆ ಒಬ್ಬ ಒಳ್ಳೆಯ ಡಾಕ್ಟರ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, ಕೇಳಿರ್ಬೋದು. BM ಹೆಗಡೆ ಅವರು ಒಂದಿನ ಅವರು ಫ್ಲೈಟ್ದಲ್ಲಿ ಬರ್ತಿರ್ತಾರೆ. ಅವ್ರ ಪಕ್ಕಕ್ಕನ ಒಬ್ರು ಭಾರತದ ಒಬ್ಬ ರಾಜಕಾರಣಿ ಕೂತಿರ್ತಾರೆ. ಇವರು ಒಳ್ಳೆ ಸರ್ವಶ್ರೇಷ್ಠ ಡಾಕ್ಟರ್. ಯಾರು ರಾಜಕಾರಣಿಗಳ ಸೈಡಿಗೆ ಕೂತಾರೆ ಏನು ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ಅವ್ರು ಎಷ್ಟು ಅದ್ಭುತ ಡಾಕ್ಟರ್ ಇದ್ರು ಅಂತ ಹೇಳ್ತಾ ಇದ್ದೀನಿ. ನಿನಗೂ ಅವ್ರದ್ದು ಹೆಸರು ಗೊತ್ತಿದೆ.
ಅವರು ತಮ್ಮ ವಿಚಾರಗಳನ್ನ ಅವರು ಹಾಗೆ ವಿಚಾರ ಮಾಡ್ತಾ ಕುಂತಿರ್ತಾರ. ಅವ್ರ ಪಕ್ಕಕ್ಕೆ ಯಾರು ಕೂತಿದ್ರಂದ್ರ ಅವತ್ತಿನ ಗುಜರಾತದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು, ಇವತ್ತು ಭಾರತದ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಇವರು ಬಹಳ ದೊಡ್ಡ ಡಾಕ್ಟರ್ ಅಂದ ಕೂಡಲೇ ಅವರು ತಮ್ಮ ಪದವಿಯನ್ನು ಮರೆತು ಇವ್ರಿಗೆ ರೆಸ್ಪೆಕ್ಟ್ ಕೊಡಾಕಂತಾರ. ಅವ್ರು ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ನಂಬರ್ ತಗೋತಾರ ಅವ್ರು, ನರೇಂದ್ರ ಮೋದಿ ಅವರು. ನೀವು ಈ ಥರ ಸ್ಪೆಷಲಿಸ್ಟ್ ಇದ್ದೀರಿ, ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯವಾದಂಥ ಬದಲಾವಣೆ ಮಾಡಿರಿ, ನಿಮ್ಮ ಸಹಾಯ ನನಗೆ ಬೇಕು, ನೀವು ಯಾವಾಗ ಫ್ರೀ ಇರ್ತೀರಿ ಅಂತ ಈ ಡಾಕ್ಟ್ರಿಗೆ ಕೇಳ್ತಾರ ಅವ್ರು. ಗುಜರಾತಿನ CM ಅವರು ಒಬ್ಬ MD ಡಾಕ್ಟರ್ ಅವರಿಗೆ ನೀವು ಯಾವಾಗ ಫ್ರೀ ಇರ್ತೀರಿ, ನಿಮ್ಮ ಸಹಾಯ ನನ್ನ ರಾಜ್ಯಕ್ಕೆ ಬೇಕು ಅಂತ ನಂಬರನ್ನು ಎಲ್ಲ ಅವ್ರದ್ದು ಕಾಂಟ್ಯಾಕ್ಟನ್ನು ತೊಗೊಂಡು ಹೋಗಿ ಮುಂದೆ ಗುಜರಾತ್ಗೆ ಹೋಗಿ ಆ ರಾಜ್ಯದಲ್ಲಿರುವಂಥ ಅಷ್ಟು ಮಂದಿಗೆ ಮೀಟಿಂಗ್ ಮಾಡಿ ಒಂದು ದಿವ್ಸ ಫಿಕ್ಸ್ ಮಾಡಿ ಈ ಡಾಕ್ಟರನ್ನು ಅವ್ರ ರಾಜ್ಯಕ್ಕೆ ಕರ್ಸ್ಕೋತಾರೆ. ಕರ್ಸ್ಕೊಂಡು ಇವ್ರ ಕಡೆದಿಂದ ಆರೋಗ್ಯದ ಬಗ್ಗೆ ಏನೇನು ಪ್ಲಾನ್ ಇರ್ತಾವಲ್ಲ ತಗೋತಾರ ಅವ್ರು. ತಗೊಂಡ ನಂತರ ಮುಂದೆ 10 ವರ್ಷದಲ್ಲಿ ಗುಜರಾತಿನಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳೇ ಬರಲಿಲ್ಲ ಅಂತ. ಅದು ಒಬ್ಬ ಪ್ರೈಮ್ ಮಿನಿಸ್ಟರ್ ಒಬ್ಬ ಡಾಕ್ಟರ್ನನ್ನ ಎಲ್ಲಿ ಫ್ಲೈಟ್ ಒಳಗೆ ಭೇಟಿಯಾಗಿ ಡಾಕ್ಟರ್ ಕಡೆದಿಂದ ಟ್ರೈನಿಂಗ್ ಕೊಡಿಸಿದ್ದಕ್ಕೆ ಗುಜರಾತ್ ಅನ್ನೋದ್ರಲ್ಲಿ ಆರೋಗ್ಯದಲ್ಲಿ ಈ ಮಟ್ಟಿಗೆ ಸುಧಾರಣೆ ಆಯ್ತಲ್ಲ, ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಸುಧಾರಣೆ ಆಯಿತು. ಯಾಕಂದ್ರೆ ಅದು ಒಬ್ಬ ಡಾಕ್ಟರ್ನಿಂದ ಮಾತ್ರ ಸಾಧ್ಯ ಇದೆ. ನಾವು ಇವತ್ತೇ ಆಸ್ತಿ ಗಳಿಸ್ಬೋದು, ದೊಡ್ಡ ಹೆಸರು ಮಾಡ್ಬೋದು, ಆದ್ರೆ ನಾವು ಎಷ್ಟು ಆರೋಗ್ಯವಂತರಾಗಿದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಪ್ರತಿ ಕ್ಷಣಕ್ಕೂ ನಾವು ಇವತ್ತು ಊಟ ಮಾಡ್ಬೇಕಿದ್ರು ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳಿ ಊಟ ಮಾಡ್ಬೇಕಾಗಿ ಬಂದೈತಿ. ನೀರು ಕುಡಿಬೇಕಾದ್ರೂ ಡಾಕ್ಟರ್ ಸಜೆಷನ್ ತಗೋಬೇಕಾಗಿತ್ತು. ನನ್ನಲ್ಲಿ ಎಲ್ಲವೂ ಇದೆ, ನೋಡಿದ್ದು ತಿನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಯಾಕೆ ಹುಟ್ಟಬೇಕು? ನನ್ನ ಮನೆ ಒಳಗಡೆ ಎಲ್ಲವೂ ಇದೆ, ಆದ್ರೆ ನನಗೆ ಹೋಳಿಗೆ ಊಟ ಆಗಲ್ಲ, ಮತ್ತೆ ನಾನು ಹೆಂಗ್ ಮನುಷ್ಯ? ನನಗೆ ಅದು ತಿನ್ಬೇಡ ಅಂತ ಡಾಕ್ಟರ್ ಹೇಳ್ತಾರೆ, ಇದು ತಿನ್ಬೇಡ ಅಂತ ಹೇಳ್ತಾರೆ, ಇಷ್ಟೇ ತಿನ್ನಂತ ಹೇಳ್ತಾರೆ. ಸೊ ನಾವು ತಿನ್ಲಿಕ್ಕೆ ಹುಟ್ಟಿದವರು, ತಿನ್ಬೇಡ ಅನ್ನೋ ಮಟ್ಟಿಗೆ ನಾವು ಏನಾಗಿದ್ದೀವಿ, ಆರೋಗ್ಯವನ್ನು ಹದಗೆಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತದಲ್ಲಿ ಡಾಕ್ಟರ್ಗಳ ಕೊರತೆ ಬಹಳ ಇದೆ. ಅದರಲ್ಲಿ ಒಳ್ಳೆಯ ಡಾಕ್ಟರ್ಗಳ ಕೊರತೆ ಬಹಳ ಐತಿ. ಆ ಒಳ್ಳೆಯ ಡಾಕ್ಟರ್ಗಳನ್ನ ನಾವು ಪಡಿಬೇಕಾಗಿದ್ರೆ ಏನ್ ಮಾಡ್ಬೇಕು? ಮೊದಲಿಗೆ ಈಗೇನು ನಾವು ಮೆಡಿಕಲ್ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಿದೀವಲ್ಲ, ಈಗ ಬರೀ ಹಣ ಗಳಿಸೋದ್ರ ಹಿಂದೆ ಡಾಕ್ಟರ್ಗಳು ಹೊಂಟಿದ್ದಾರೆ. ಗೊತ್ತಿರಲಿ, ಡಾಕ್ಟರ್ಗಳಿಗೆ ಮಾನವೀಯತೆನೇ ಇಲ್ಲ. ನಾ ಇನ್ನೂ ಒಂದು ಸಣ್ಣ ನಿಮಗೆಲ್ಲ ಗೊತ್ತಿರ, ಮಿರಜ್ ಒಳಗಡೆ ಲೋಕೂರ್ ಡಾಕ್ಟರ್ ಜಿ ಲೋಕೂರ್ ಅಂತ ಬಹಳ ಪ್ರಖ್ಯಾತ ಸರ್ಜನ್ ಅವರು. ಅವ್ರ ಲೈಫ್ದಲ್ಲಿ ಸುಮಾರು ಒಂದು 50,000 ಆಪರೇಷನ್ ಮಾಡ್ಯಾರ ಅವ್ರು. ಇವತ್ತು ಅವ್ರು ನಿಯರ್ ಬೈ ಒಂದು 90 ವರ್ಷ ಇದ್ದಿರ್ಬೋದು, ಇನ್ನೂ ಪ್ರಾಕ್ಟೀಸ್ ಮಾಡ್ತಾರ ಅವ್ರು. ಗೊತ್ತಿರಲಿ, ನಾನು ಚಿಕ್ಕವನಿದ್ದಾಗ ಅಪೆಂಡಿಕ್ಸ್ ಆಪರೇಷನ್ ನಾನು ಅವ್ರ ಕಡೆ ಮಾಡಿಸ್ಕೊಳಕ್ ಹೋಗಿದ್ದೆ 4ನೇ ತರಗತಿ ಇದ್ದಾಗ. ಅವ್ರಿಗೆ ಗಂಡಸು ಮಕ್ಕಳಿಲ್ಲ, ಇಬ್ಬರೇ ಹೆಣ್ಮಕ್ಳು ಅವ್ರಿಗೆ. ಆ ಡಾಕ್ಟರ್ಗೆ ಅವರು ಸರಿ ಸುಮಾರು 14 ತಾಸು ಹಾಸ್ಪಿಟಲ್ದಲ್ಲೇ ಕಳೀತಾರ ಅವ್ರು. ಇವತ್ತಿಗೂ ಕೂಡ ಅವರೇ ಆಪರೇಷನ್ ಮಾಡ್ತಾರೆ. ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂದ್ರೆ, ಯಾವ ರೋಗಿಗೂ ಅವರು ಡಾಕ್ಟರ್ ತರ ಮಾತಾಡ್ಸಂಗಿಲ್ಲ, ಫ್ಯಾಮಿಲಿ ಮೆಂಬರ್ ತರ ಮಾತಾಡಿಸ್ತಾರೆ. ಏನೇ ಇದ್ರು ಏನೂ ಆಗಿಲ್ಲ ನಿನಗಂತ ಹೇಳ್ತಾರ ಅವ್ರು. ಏನೂ ಆಗಿಲ್ಲ, ನಥಿಂಗ್ ಟು ವರಿ. ಇದು ಬೇಕು. ಮೊದಲು ಡಾಕ್ಟರ್ ಅನ್ನೋದು ಅವ್ರ ಮನಸ್ಸಿನಾಗ ಹೋಗ್ಬೇಕವ. ಡಾಕ್ಟರ್ ಅನ್ನೋದು ನಾನು ಡಾಕ್ಟರ್ ಇದ್ದೀನಿ, ಹೋದ ಕೂಡಲೇ ಒಂದು 50 ಟೆಸ್ಟ್ ಬರೆದು ಬಿಟ್ರೆ ಪೇಷಂಟ್ಗೆ ಏನಾಗುತ್ತೆ, ನನಗೆ 50 ರೋಗ ಅದಾವನು ಫೀಲ್ ಬರ್ತೈತೆ ಅವನಲ್ಲಿ. ಗೊತ್ತಾಯ್ತಲ್ಲ? ಪೇಷಂಟ್ಗಳಿಗೆ ಅರ್ಧ ಹೆದರಿಕೆಯನ್ನೇ ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ? ಡಾಕ್ಟರ್ಸ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೇ 1970-80 ವಿಷಯದಲ್ಲಿ ಈಗಿದ್ದ ರೋಗಗಳು ಮನುಷ್ಯನಿಗೆ ಎಲ್ಲವೂ ಇದ್ದು, ಆದ್ರೆ ಅವುಗಳನ್ನು ಟೆಸ್ಟ್ ಮಾಡುವಂತ ಸ್ಪೆಷಲಿಸ್ಟ್ಗಳು ಇರಲಿಲ್ಲ. ಇವತ್ತು ಬಾಡಿದಲ್ಲಿ ಎಷ್ಟು ಪಾರ್ಟ್ಸ್ ಅದಾವಲ್ಲ ಅವ್ರಿಗೆಲ್ಲರಿಗೂ ಸ್ಪೆಷಲಿಸ್ಟ್ಗಳು ಬಂದವ್ರೆ. ಈ ಕೂದಲಿಗೂ ಒಬ್ಬ ಸ್ಪೆಷಲಿಸ್ಟ್ ಅದನ್, ಕಟಿಂಗ್ ಮಾಡೋರು ಕೂಡ ಈಗ ಡಾಕ್ಟರ್ ತರ ಆಗ್ಯಾರ. ಅವರು ನಿನ್ ಕಟಿಂಗ್ ಮಾಡ್ಬೇಕಾಗಿತ್ತಂದ್ರೆ ಮೊದಲು ಕೂದಲುಗಳನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಈಗ ನೀನ್ ಕಲರ್ ಹಚ್ಬೇಕಾಗಿದ್ರೆ ನಿನ್ ಬಾಡಿ ಮೊದಲು ರಕ್ತ ಚೆಕ್ ಮಾಡ್ತಾರೆ, ಬ್ಲಡ್ ಚೆಕ್ ಮಾಡ್ತಾರೆ, ಆಮೇಲೆ ಕಲರ್ ಹಚ್ತಾರ ಅವ್ರು ನಿನ್ ತಲೆಗೆ. ಈಗೆಲ್ಲ ಫಾರಿನ್ ದಲ್ಲಿ ಅದು ಬಂದಿದೆ. ನಾವು ಈಗ ಒಂದು 10 ರೂಪಾಯಿದು ಯಾವ್ದೋ ಒಂದು ಕಲರ್ ಹಚ್ಕೋತೀವಿ, ಬಟ್ ಫಾರಿನ್ ದಲ್ಲಿ ಹಾಗಿಲ್ಲ. ನಿಮ್ ಸ್ಕಿನ್ಗೆ ಸ್ಪೆಷಲಿಸ್ಟ್ ಬೇರೆ, ಎಲ್ಲಕ್ಕೂ ಒಬ್ಬರು ಸ್ಪೆಷಲಿಸ್ಟ್ಗಳು ಬಂದ್ಬಿಟ್ಟಾರೆ. ಈಗ ನೀ ಏನು ಊಟ ಮಾಡ್ಬೇಕು ಅನ್ನೋದಕ್ಕೆ ಅದಕ್ಕೂ ಇದ್ದಾರೆ, ಡೈಟಿಷಿಯನ್ಸ್ ಅಂತ ಕರಿತೀವಿ ನಾವು. ಅವರು ಕೂಡ ನೀ ಇದನ್ನೇ ತಿನ್ಬೇಕು ಅಂತ ಹೇಳ್ತಾರೆ. ಇದೆಲ್ಲವನ್ನ ಬಿಟ್ಟು ನಮಗೆ ಎಂತ ವೈದ್ಯರು ಬೇಕಂದ್ರ ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ವೈದ್ಯರು ಬೇಕು. ಸೊ ಅಂತ ಗುಣಗಳು ಈ ಮಾಂತೇಶ್ ಅವ್ರಿಗೆ ಬರ್ಬೇಕು. ಮನುಷ್ಯ ಯಾವಾಗ ಪಾಪ್ಯುಲರ್ ಆಗ್ತಾನಂದ್ರೆ ಯಾರು ಮಾಡ್ಲಾರ್ದನ್ ಮಾಡ್ಬೇಕು. ನಾವೆಲ್ಲರೂ ಪ್ರೀತಿಯಿಂದ ಬದುಕಿದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನ ಯಾವುದೂ ಇಲ್ಲ. ನಾನು ಅವಾಗ ಬಹಳ ಮಂದಿ ಹೇಳ್ತಿರ್ತಾರೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ, ಆದ್ರೆ ಬೇರೆದವ್ರಿಗೆ ನಮ್ಮ ಈಗ ಸದಾಶಿವ ಕೋತ್ ಅವ್ರು ನನ್ನ ಬಗ್ಗೆ ಬಹಳ ಮಂದಿ ಹೇಳ್ಯಾರ. ಅವ್ರು ಕೇಳ್ತಾರೆ, ಓ ಸದಾಶಿವ ಕೋತ್ ನಿಮ್ ಬಗ್ಗೆ ಹೇಳ್ಯಾರ್ರಿ ಸರ್ ಅಂತ. ಹಿಂಗ ಒಂದು 5-6 ಮಂದಿ ಅಂದಾರ ನನಗೆ. ಆಗ ಆಗುವಷ್ಟು ಆನಂದ 10 ಸನ್ಮಾನ ಮಾಡಿದ್ರು ಆಗಲ್ಲ. ಯಾಕಂದ್ರೆ ಅದು ಅವ್ರದ್ದು ದೊಡ್ಡ ಗುಣ. ನಾನು ಹೊಳ್ಯಾರ ಅಂತ ಹೇಳಂಗಿಲ್ಲ, ಆದ್ರೆ ನಾವು ಒಳ್ಳೆಯವಂತ ಹೇಳೋದು ದೊಡ್ಡ ಗುಣ ಅವರಲ್ಲಿ ಐತಲ್ಲ. ಸೊ ಆ ಪ್ರೀತಿ ನಾವು ಮಾಂತೇಶ್ ಕಾಯ್ಕೋಬೇಕು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ನಿಮ್ಗೆಲ್ಲ ದೇವರ ಆಶೀರ್ವಾದ ಇರಲಿ. ಮತ್ ಇಂಥ ಸನ್ಮಾನಗಳು MD ಮುಗಿಸಿದ ನಂತರ ನಾನೇ ರಾತ್ರಿ ಬಂದು ಇಲ್ಲಿ ಮಾತಾಡಿ ಹೋಗಿದ್ದೆ, 5 ವರ್ಷ ಹಿಂದಕ್ಕೆ ಅಂತತಿ. ಇನ್ನು MD ಮುಗಿಸಿದ ನಂತರ ಇನ್ನು ಅತನಿ ಒಳಗೆ ಒಂದು ಫ್ಯಾಂಟಾಸ್ಟಿಕ್ ಯಾರು ಮಾಡ್ಲಾರ್ದು ಫಂಕ್ಷನ್ ಮಾಡೋಣ. ನಿಮಗೆ ದೇವರ ಆಶೀರ್ವಾದದಿಂದ MD ಸೀಟ್ ಕೂಡ ಸಿಗಲಿ, ಒಳ್ಳೇದಾಗಲಿ, ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು.
ನಾವೊಂದು ಅರ್ಧ ಮಿನಿಟ್ ಮಾತಾಡ್ತೀನಿ ನಮ್ಮ ಚಾನಲ್ ಓದಿನ ಭಾಳ ಟೈಮ್ ಆಗೈತಿ ಗೊತ್ತೈತಿ ಎಲ್ಲರಿಗೆ. ಅರ್ಧ ಮಿನಿಟ್ ಮಾತಾಡ್ತೀನಿ ಒಟ್ಟ. ಕೊಡ್ರಿ ಕೊಡ್ರಿ ಕೊಡ್ರಿ. ಇಲ್ಲಿವರೆಗೆ ಜ್ಞಾನದ ಬುದ್ಧಿಯನ್ನು ಒದಗಿಸಿದಂತ ನಮ್ಮ ಯವರು ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಮುಂದೆ ಇವ್ರು ಯಾರು ಮಾತಾಡ್ತೇನೆ ನಾ ಅರ್ಧ ಮಿನಿಟ್ ಮಾತಾಡ್ತೀನಿ. ಹಿಂದಿನ ಮಾತಾಡ್ತೀನಿ ನೀವೊಂದು ಎರಡು ಮಾತಾಡಲ್ಲ ಮಾತಾಡ ಅಶೋಕ್ ಕುಮಾರ್ ಕೋಲ್ ಅವರು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಿದ್ರು. ಎಲ್ಲ ಹಿಂದೆ ಇರುವ ಎಲ್ಲ ದೇವರುಗಳಿಗೆ ಮುಂದೆ ಕೊತ್ತಂತ ದೇವ್ರಂದ್ರೆ ವೈದ್ಯ ನಾರಾಯಣ ಹರಿಯತ್ತಾರ. ಅವರು ಒಂದು ಪದವಿ ಪಡೆದು ಬಂದಾರೆ MBBS. ಅವರು ಕೂಡ ಇವತ್ತಿನ ಸಂದರ್ಭದಾಗ ಡಾಕ್ಟ್ರ್ ಅಂದ್ರೆ ನಮ್ಮ ಪಾಲಿನ ದೇವ್ರ ಎರಡನೇ ತಂದೆ ತಾಯಿ ಅಂದ್ರೆ ಅವರ. ಅದಕ್ಕೆ ಅವ್ರಿಗೆ ಕೂಡ ಒಂದು ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳ್ತಾನೋ. ಏನಪ್ಪ ಮಾತಾಡ್ರಿ ಅಂದ್ರೆ ನಮ್ಮ ಅನುಭವ ಎಂಬುದು ಅನುಭವಿಗಲ್ಲದೆ ಹೊತ್ತಿಗೆ ಎಲ್ಲಿಲ್ಲ ನೋಡ ಅಂತೇಳಿ ನಮ್ಮ ಬೀಳೂರು ಸ್ವಾಮಿಗಳು ಹೇಳ್ತಿದ್ರು ಅದು ಮಾತು. ಎಲ್ಲಿ ಅಂದ್ರೆ ಟಿಕೋಟಾಗಿ ಹೋಗಿದ್ವಿ ನಾವು ದ್ರಾಕ್ಷಿ ಇದಕ್ಕೆ, ನೀವು ಇದ್ರೆ ಅವಾಗ ಅಂಥ ಮಾತು ಹೇಳ್ರು ನಮ್ಮ UR ಹೇಳ್ರು. ಏಳೂರು ಪ್ರೊಫೆಸರ್ ಚಡ್ಚಾಣದಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿರ್ತಕ್ಕಂಥ ಬಸವರಾಜ್ ಏಳೂರು ಅವ್ರು ಏನು ಹೇಳ್ರು, ಅನುಭವಗಳನ್ನು ತಮ್ಮ ಬುತ್ತಿ ಬಿಚ್ಚಿಟ್ರು. ಎಲ್ಲ ಅನುಭವಗಳನ್ನ ತೊಗೊಂಡ್ರು. ಡಾಕ್ಟ್ರಿಗೆ ಭಾಳಷ್ಟು ಮುಂಬರುವ ನಮ್ಮ ಭಾವಿ ಡಾಕ್ಟ್ರ್, ಈಗ ಸದ್ಯಕ್ಕೆ ಡಾಕ್ಟ್ರಿಗೆ ಮಾಡ್ಬೋದು ಅವ್ರ, ಆದರೂ MD ರೇ ಅಥವಾ MS ರೇ ಡಿಗ್ರಿ ಮುಗಿಸ್ಕೊಂಡು ಬಂದ ಬಳಿಕ ಅವ್ರಿಗೆ ಒಂದು ದವಾಖಾನೆ ನಾವು ಫಿಕ್ಸ್ ಮಾಡ್ಬೇಕಂತೇಳಿ ನಮ್ಮ ವಿಚಾರ ಐತಿ. MD ಮಾಡ್ರೆ ಭಾರಿ ಖುಷಿ ಆಕೈತಿ. MD ಮಾಡೇ ಮಾಡ್ತಾರೋ ಅಥವಾ MS ಆದ್ರೂ ಮಾಡೋ, ಅವ್ರು ಯಾವುದು ಮಾಡುವಂಥ ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಾನ. ಯಾಕೆ ಕೊಟ್ಟಾನಪ್ಪ ಅಂದ್ರೆ ಅವ್ರು ಶಾಲಿ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಲ್ಕೋತ ಹೋಗ್ಯಾರ. ಅವ್ರು ಹೆಂಗೆ ಕಲ್ತದಂದ್ರೆ ಬುಲೆಟಾಗ ಶಾಲಿ ಕಲ್ತಾರಪ್ಪ 4-5 ನಿತ್ಯ ಅಂದ್ರು ಮುಂದೆ 2ನೇದು ಕೋಚಿಂಗ್ ಸಲುವಾಗಿ ನಮ್ಮ ಅಶೋಕ್ ತೊಗರಿಮಟ್ಟಿ ಅವರ ಸ್ಕೂಲ್ ಸಂಕೋನಟ್ಟಾಗ ಐತಿ. ಆ ಸಂಕೋನಟ್ಟಿ ಸ್ಕೂಲ್ನೊಳಗೆ ಅವ್ರು ಟ್ರೈನಿಂಗ್ ಪಡೆದ್ರು. ಹೆಂಗಪ್ಪ ಅಂದ್ರೆ ನಾವು ನವೋದಯ ಶಾಲೆಗಳಿಗೆ ಹೋಗಬೇಕು. ಆ ನವೋದಯ ಶಾಲೆ ಗಿಟ್ಟಿಸ್ಕೊಂಡ್ವಿ ಅಂದ್ರೆ ಭಾರತ ದೇಶದ ಅದು ಭಾರತ್ ಇಂಡಿಯನ್ ಏನದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಭಾರತ ಸರ್ಕಾರದ ಒಂದು ಸಂಸ್ಥೆ. ಅದು ಯಾವುದು ನವೋದಯ ಶಾಲೆ, ಅದು ಗೌರ್ಮೆಂಟ್ದು. ಆ ಶಾಲೆಗೆ ಅವ್ರು ಸೇರ್ಕೊಳ್ಬೇಕಾದ್ರೆ ನಮ್ಮ ಸಂಕೋನಟ್ಟಿ ಸ್ಕೂಲ್ದೊಳಗೆ ಸೇರ್ಕೊಂಡ್ರೆ ಅಲ್ಲಿ ಕೋಚಿಂಗ್ ಸಲುವಾಗಿ ಅಶೋಕ್ ಶೇಖರ್ ತೊಗರಿಮಟ್ಟಿ ಅವ್ರ ಸ್ಕೂಲ್ದೊಳಗೆ ಸೇರ್ಕೊಂಡ ನಂತರ ನವೋದಯ ಶಾಲೆ ಚಿಕ್ಕೋಡಿ ತಾಲೂಕು ಕೋತಳಿಯಲ್ಲಿ ಕಲ್ತರು. ಅದು ಒಳ್ಳೆ ಗೌರ್ಮೆಂಟ್ ಅಂದ್ರೆ ಭಾರತ ಸರ್ಕಾರದ ಅದು ಶಾಲೆ ಐತೆ ಅಂದ್ರೆ ಭಾರಿ ನವೋದಯ ಹೊಸ ಥರ ಶಾಲೆ. ಅದು ಅಗದಿ ಭಾರಿ ಎಲ್ಲ ಹೊಸ ಥರ ಹೊಸ ವಿಚಾರಗಳನ್ನ ಹೇಳುವಂಥ ಶಾಲೆ. ಅಲ್ಲಿ ಕಲ್ತ್ಕೊಂಡು ಹೋಗಿ ಮುಂದೆ ನೀಟ್ ಪರೀಕ್ಷೆ ಗುಜರಾತ್ ಒಳಗೆ ಮಾಡ್ರು. 7 ವರ್ಷ ಎಲ್ಲಿ ಚಿಕ್ಕೋಡಿ ಕೋತಳಿ ಒಳಗೆ ಕಲ್ತರು. 7 ವರ್ಷ ನವೋದಯ ಶಾಲೆ ಒಳಗೆ. ನವೋದಯ ಶಾಲೆ ಮುಗಿದ ನಂತರ 1 ವರ್ಷ ರಾಜಸ್ಥಾನದಾಗ ಕಲ್ತರು. ರಾಜಸ್ಥಾನದಾಗ ಕಲ್ತು ಅಲ್ಲಿ ನೀಟ್ ಪರೀಕ್ಷೆ ಮಾಡ್ರಿ. ರಾಜಸ್ಥಾನ ನೀಟ್ ಪರೀಕ್ಷೆ ಅಂದ್ರೆ MBBS ಭಾಳ ಇಂಪಾರ್ಟೆಂಟ್. ಆ ಪರೀಕ್ಷೆ ಭಾರಿ ಮಾರ್ಕ್ಸ್ ತೊಗೊಂಡು ಮಾಡ್ಕೊಂಡ್ರಿ. ಬರೀ ಕೇವಲ 21,000 ಒಂದು ನಂಬರ್ದಲ್ಲಿ ಹೊಡ್ಕೊಂಡು ಮುಂದೆ MBBS ಮೈಸೂರು ಶಾಲೆ ಒಳಗೆ ಮಾಡ್ಕೊಂಡ್ರು. MBBS ಮೈಸೂರು ಶಾಲೆಯಲ್ಲಿ ಮಾಡಿಕೊಂಡು ಇವತ್ತಿನ ದಿವಸದ MBBS ಮೈಸೂರು ಶಾಲೆಯಿಂದ ಅವರು ಬಂದು ಕಪ್ಪು ಕಿರೀಟವನ್ನು ಧರಿಸ್ಕೊಂಡು ಕನ್ವೊಕೇಶನ್ ಕಟ್ಕೊಂಡು ಆ ಒಂದು ಪ್ರಿನ್ಸಿಪಾಲ್ರು, ಆ ಒಂದು ಕಾಲೇಜ್ ಎಲ್ಲ ವಿದ್ಯಾರ್ಥಿನಿ ಶ್ರೇಷ್ಠವಾದ ವಿದ್ಯಾರ್ಥಿಯರು ಅವ್ರಿಗೆ ಹಾರೈಸಿ ಆ ಒಂದು ಪದವಿಯನ್ನು ಗಿಟ್ಟಿಸ್ಕೊಂಡು ಬಂದು ಇವತ್ತು ಸನ್ಮಾನವನ್ನು ಪಡೆದ ಅನೇಕ ನಮ್ಮ ಊರಿನ ಹಿರಿಯರಾದ ನಮ್ಮ ಸಿದ್ದು ಮಗ್ದೂಮ್ ಅವರು ಮತ್ತು ಬಾಬು ಬೋರಾಳ್ ಅವರು, ಮುಂದೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮುರುಗೇಶ್ ಚಂಡ್ಕಿ ಅವರ, ಅದಕ್ಕೆ ನಮ್ಮ ರಾಜ್ಕುಮಾರ ಬಸಪ್ಪ ಪೂಜಾರಿ ಅವರು ಗ್ರಾಮ ಪಂಚಾಯತಿ ಮಾಜಿ ಚೇರ್ಮನ್ರು, ಮುಂದೆ ಇದೀಗ ಮಾಡಿದಕ್ಕಂಥ ನಮ್ಮ LLB ಮಾಡಿ ಬಂದಂಥ ಯುವಕರು ಈಗ ಬೆಂಗಳೂರಾಗ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೈಕೋರ್ಟ್ದಾಗ. ಅವರು ಯಾರಪ್ಪ ಅಂದ್ರೆ ಚಿದಾನಂದ್ ಏಳೂರು ಅವರು ಈ ಕಾರ್ಯಕ್ರಮ ಭಾಗವಹಿಸ್ಯಾರ. ಮುಖ್ಯವಾದ ಅಂದ್ರಪ್ಪ ನಮ್ಮ ಪ್ರೊಫೆಸರ್ ಚಡ್ಚಂದಾಗ ಇಂಗ್ಲೀಷ್ ಮಾಧ್ಯಮ ಕಲಿಸ್ತಕ್ಕಂಥ ಪ್ರೊಫೆಸರ್ ಅವರು ಬಸವರಾಜ್ ಏಳೂರು ಅವರ ಈ ಕಾರ್ಯಕ್ರಮದಾಗ ಭಾಗವಹಿಸರು. ಅವ್ರ ತಂದೆ ತಾಯಿಗಳು ಭಾಗವಹಿಸರು. ಮುಬಾರಕ್ ಸನದಿ ಅವರ ವಿಶೇಷವಾದಂಥ ಮುಬಾರಕ್ ಸನದಿ ಅವ್ರಿಗೂ ಒಂದು ಈ ಸಂದರ್ಭದಾಗ ನಾವು ಸಲೋಟ್ ಹೇಳ್ಬೇಕು. ಯಾಕಂದ್ರಪ್ಪ ಅವ್ರ ಮಗಳನ್ನೂ ಭಾಳ ಇವತ್ತು 95% ತೊಗೊಂಡು ಇಂಗ್ಲೀಷ್ ಮಾಧ್ಯಮದೊಳಗೆ ಪಾಸ್ ಆಗ್ಯಾಳಂದ್ರೆ SSLC, ಅದು ಒಂದು ನಮ್ಗೆ ಹೆಮ್ಮೆ ತರ್ತೈತಿ. ನಮ್ಮ ಮುರ್ಲಟ್ಟಿ ಊರಿನ ಎಲ್ಲ ಶ್ರೇಷ್ಠವಾದ ವಿದ್ಯಾರ್ಥಿನಿಯರು 95% ಮ್ಯಾಲೆ ಯಾರು ತಗೋತಾರಲ್ಲ ಅವ್ರಿಗೆ ಭಾರಿ ನಾವು ಖುಷಿಯಾಗಿ ನಮ್ಮ ಅಶೋಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಹೃತ್ಪೂರ್ವವಾದಂಥ ಒಂದು ಸನ್ಮಾನ ಮಾಡ್ತೀವಿ. ಅವ್ರ ಪ್ರೀತಿಯಿಂದ ಅವ್ರಿಗೆ ಹಾರೈಕೆಯನ್ನು ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತೀನಿ. ನನಗೂ ಮಾತಾಡ್ಲಿಕ್ಕೆ ಕೊಟ್ಟ ಅವಕಾಶ ಇದೆ. ಈಗ ಡಾಕ್ಟರ್ ಮಾಂತೇಶ್ ಅವರ
ಒಂದೆರಡು ಮಾತು ಮಾತಾಡ್ತಾರೋ. ಭಾಳಷ್ಟು ಈಗಾಗಲೇ ಸಾಕಷ್ಟು ಜನರು ಮಾತಾಡೋರು. ಅದಕ್ಕೆ ಡಾಕ್ಟರ್ ಮಹಂತೇಶ್ ಅವರು ಒಂದೆರಡು ಸಲಹೆಗಳನ್ನ ಅವ್ರು ಯಾವ ಮುಂದಿನ ಜನ್ಮದಲ್ಲಿ ಏನೇನು ವಿಚಾರಗಳನ್ನ ಇಟ್ಕೊಂಡಾರ ಅಂತ ಹೇಳ್ತಾರೋ, ಅದಕ್ಕೆ ನಾವು ಅದನ್ನು ಕೇಳೋಣ ಅಂತ ಹೇಳಿ ಈ ಸಂದರ್ಭದಾಗ ಹೇಳ್ತೀವಿ. ಮೊದಲಿಗೆ ನನ್ನ ತಂದೆ ತಾಯಿಯನ್ನು ನಮಸ್ಕರಿಸ್ತಾ ಅಲ್ಲೇ ನಿಂತು ಹೇಳಿ, ಅಲ್ಲೇ ನಿಂತು ಹೇಳಿ. ಮೊದಲಿಗೆ ನನ್ನ ತಂದೆ ತಾಯಿಯನ್ನು ನಮಸ್ಕರಿಸ್ತಾ ಇಲ್ಲಿ ಹಿರಿಯ ಶಿಕ್ಷಕರು ಸೇರ್ಕೊಂಡಿದ್ದಾರೆ. ಬಸವರಾಜ ಸರ್ ಅವರು ಇದ್ದಾರೆ, ಸದಾನಂದ ಸರ್ ಅವರಿಗೆ ನಮಸ್ಕರಿಸ್ತಾ, ಮತ್ತು ಎಲ್ಲ ನನ್ನ ಹಿರಿಯ ಎಲ್ಲರೂ ಹಿರಿಯ ಶಿಕ್ಷಕರಿದ್ದಾರೆ, ಎಲ್ಲರೂ ನನ್ನ ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ. ಮೊದಲಿಗೆ ನಾನು ನನಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದು ನನಗೆ ಅವಕಾಶ ಮಾಡಿಕೊಂಡು ಬಂದ್ಬಿಟ್ಟು ನನಗೆ ಸನ್ಮಾನ ಸಲ್ಲಿಸಬೇಕಾಗಿ ಬಸವರಾಜ ಸರ್ ಮತ್ತು ಸದಾನಂದ ಸರ್ ಅವರಿಗೆ ಅತ್ಯಂತ ನನ್ನ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬಸವರಾಜ ಸರ್ ಹೇಳಿದಾಗೆ ನನ್ನ ಮೇಲೆ ಇವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಏನಂತಂದ್ರೆ ಇವಾಗ ಈ ಊರಿನ ಮೊದಲ ವೈದ್ಯರು. ಏನೇ ಸಮಸ್ಯೆ ಇದ್ರೂ ನನ್ನ ಕೈಯಲ್ಲಿ ಆದಷ್ಟು ನನ್ನ ಪ್ರಯತ್ನ ಮಾಡುತ್ತೇನೆ, ಸಹಾಯ ಮಾಡುತ್ತೇನೆ. ಏನೇ ಸಮಸ್ಯೆ ಇರಲಿ, ಎಷ್ಟೊಂದು ಸಲ ಎಷ್ಟೋ ಜನಕ್ಕೆ ಎದೆ ನೋವು ಅಂತ ಇರುತ್ತೆ, ಏನೇ ವಾಂತಿ ಇರ್ಬೋದು, ಬೇದಿ ಇರ್ಬೋದು, ಜ್ವರ ಇರ್ಬೋದು, ಹೊಟ್ಟೆ ನೋವು ಅಂತಂದ್ರೆ ಏನೇ ಸಮಸ್ಯೆ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಎದೆ ನೋವು ಅಂತಂದ್ರೆ ಹೋಗ್ತೀವಿ, ಯಾವ್ದು ಲೋಕಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನೋ ಟ್ಯಾಬ್ಲೆಟ್ಸ್ ಬಂದ್ಬಿಡ್ತೀವಿ. ಆದ್ರೆ ಎದೆ ನೋವು ಒಂದೇ ಕಾರಣದಿಂದ ಇರಲ್ಲ. ಹಾರ್ಟ್ ಸಮಸ್ಯೆ ಇರ್ಬೋದು, ಲಂಗ್ ಸಮಸ್ಯೆ ಇರ್ಬೋದು, ಇಲ್ಲ ಮೂಳೆ ಸಮಸ್ಯೆ ಇರ್ಬೋದು, ಇಲ್ಲ ಹೊಟ್ಟೆ ಸಮಸ್ಯೆ ಇರ್ಬೋದು, ಇಲ್ಲ ಪ್ಯಾಂಕ್ರಿಯಾಸ್ ಸಮಸ್ಯೆ ಇರ್ಬೋದು. ಆ ತರ ಅನೇಕ ತರಹದ ಸಮಸ್ಯೆಗಳು ಇರ್ತವೆ. ಅದಕ್ಕೋಸ್ಕರ ನಾವು ಜಸ್ಟ್ ಓದ್ಬಿಟ್ಟು ಇಲ್ಲ ಹೊಟ್ಟೆ ನೋವು ಕಿತ್ತಾಗೈತೆ, ನಾನು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಬರ್ತೀವಿ, ಸರಿ ಹೋಗುತ್ತಂತ ಆ ತರ ನೆಗ್ಲೆಕ್ಟ್ ಮಾಡಬಾರ್ದು. ಹೆಲ್ತ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್ ಅಂತ ಹೇಳ್ತೀನಿ ನಾನು. ಇವಾಗ ಹೊಟ್ಟೆ ನೋವು ಅಂತಂದ್ರೆ ಬರೀ ಏನೋ ಒಂದು ಅಸಿಡಿಕ್ ಆಗಿದೆ ಅಂತ ಹೊಟ್ಟೆ ನೋವು ಬರಲ್ಲ. ಅಲ್ಲಿ ಒಂದು ಸ್ಟೋನ್ ಇರ್ಬೋದು, ಇಲ್ಲ ಅಂತಂದ್ರೆ ಹೊಟ್ಟೆಯಲ್ಲಿ ಗಂಟಾಗಿರ್ಬೋದು, ಇಲ್ಲ ಹೆಣ್ಮಕ್ಳಿಗೆ ಬೇರೆ ತರದ ಸಮಸ್ಯೆ ಇರುತ್ತೆ, ಗರ್ಭಕೋಶದಲ್ಲಿ ಗಂಟು ಇರ್ಬೋದು, ಏನಾದ್ರು ಸಮಸ್ಯೆ ಇರ್ತದೆ. ಆ ತರ ಸುಮಾರು ಸಮಸ್ಯೆಗಳು ಇರ್ತವೆ. ನಿಮ್ಗೆ ಏನೇ ಸಮಸ್ಯೆ ಬಂದ್ರು ಅದು ಚಿಕ್ಕ ಸಮಸ್ಯೆ ಅಂತ ತಿಳಿದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇವಾಗಲೇ ಅಂದ್ರೆ ನಾನಿದ್ದೀನಿ, ನಾನು ಅವೈಲೇಬಲ್ ಯಾವತ್ತು ಹೋಗ್ತೀನಿ. ನಮ್ಗೆ ಏನೇ ತೊಂದರೆ ಇದ್ರೂ ಆದಷ್ಟು ನಮ್ಮ ತಂದೆಯವ್ರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿ, ನನಗಾದ್ರೂ ಕಾಂಟ್ಯಾಕ್ಟ್ ಮಾಡಿ, ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಈ ಒಂದು ಸಂದರ್ಶನ ಮೂಲಕ ಹೇಳ್ಕೊಡ್ತೇನೆ. ಇನ್ನೊಂದು, ನನಗೆ ಎಷ್ಟೇ ಸಮಸ್ಯೆ ಇದ್ರೂ ನನ್ನ ತಂದೆ ತಾಯಿಯವರಿಗೆ ನನಗೆ ಏನೇ ದುಡ್ಡಿನ ಸಮಸ್ಯೆ ಇದ್ರೂ ನಾನೇ ಹೇಳ್ತಾ ಇದ್ದೆ, ಏನೊಂದು ಫಂಕ್ಷನ್ ಮಾಡ್ಬೇಕಂದ್ರೂ ಬೇಡ, ಸುಮ್ಮನೆ ಖರ್ಚಾಗುತ್ತೆ, ದುಡ್ಡಿಲ್ಲ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೆ. ಆದ್ರೆ ಅವ್ರು ಹೇಳ್ತಾ ಇದ್ರು ಅದನ್ನೆಲ್ಲ ಏನು ವಿಚಾರ ಮಾಡಬೇಡ, ನೀವು ಏನೇ ಕೇಳಿ, ಬುಕ್ ಬೇಕಾಗ್ತದೋ, ಪೆನ್ ಬೇಕಾಗ್ತದೋ, ಆ ಖರ್ಚು ಹಚ್ಬೇಕು ಹೋಗ್ತದೋ. ನಮ್ಮ ಕೋಟಾ ಕೋಚಿಂಗ್ ಹೋಗ್ಬೇಕಾದ್ರೆ ನಮ್ಮ ಪಪ್ಪರ ಹತ್ರ 2,000 ರೂಪಾಯಿ ಇರಲಿಲ್ಲ. ನಂದು ದಕ್ಷಿಣ ಸೆಲೆಕ್ಷನ್ ಆಗಿತ್ತು. ಅದರಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ನಾನು ರಿಜೆಕ್ಟ್ ಆಯ್ತು. ಆವಾಗ ಇಲ್ಲ, ಯಾರೋ ತ್ರಾಸ ಮಾಡ್ಕೋಬೇಡ್ರಿ, ಸಂತೋಷ ಆಗೈತಿ, ಎಲ್ಲ ಸರಳ ಹೋಗ್ತೈತಿ. ಎಲ್ಲರಿಗೆ ತ್ರಾಸ ಇರ್ತೈತಿ, ನಿಮಗೂ ಹೆಚ್ಚು ತ್ರಾಸ ಆಗೈತಿ. ಆದರೂ ಕೂಡ ಈ ಸಂದರ್ಭದೊಳಗೆ ಅದನ್ನ ಬದಿಗೆ ಇಟ್ಕೊಂಡು ಅಡಿಮೆ ಇಟ್ಕೊಳ್ಸಿಂದ ಮಾತಾಡ್ರಿ. ಯಾವುದೋ ದುಃಖ ಬೇಡ. ಈಗ ಸಂದರ್ಭದಾಗ ನಮಗೂ ದುಃಖ ಆಗತೈತಿ, ನಮಗೂ ನೋವಾಗ್ತೈತಿ. ಎಷ್ಟು ಸಮಸ್ಯೆ ಇತ್ತಂದ್ರೆ ನಮ್ಮ ಪಪ್ಪ ಒಂದ್ಸಲ ವಿಚಾರ ಮಾಡಿದ್ರಂತೆ, ಇದೆಲ್ಲ ಏನು ಬೇಡ, ಹತ್ತಿನಿಗೆ ಹೋಗ್ಬಿಟ್ಟು ತರಕಾರಿ ಮಾಡ್ಬೇಕಾದ್ರೆ ನಾವು ಇದು ಮಾಡೋಣ, ಅದನ್ನ ನೀವು ಸಾಲಿ ಕ್ಲಿಯರ್ ಅಂತ ಹೇಳ್ತಾ ಇದ್ದೀವಿ. ಅದೇ ನಮ್ಗೆ ಮೋಟಿವೇಶನ್. ನಮ್ ಕಾಲೇಜಲ್ಲಿ ಇರ್ಬೇಕಾದ್ರೆ ನಮ್ಮ ಜೊತೆ ಸುಮಾರು ಜನ ಡ್ರಿಂಕ್ಸ್ ಮಾಡ್ತಾರೆ, ಲೀಡ್ಸ್ ಮಾಡ್ತಾರೆ, ಡ್ರಗ್ಸ್ ಮಾಡ್ತಾರೆ, ಸರ್ ಹೇಳ್ದಂಗೆ ಚಟ ಎಲ್ಲ ಮಾಡ್ತಾರೆ. ನಾನು ಪಕ್ಕದ ಮೇಲೆ ಮಾಡ್ತಿದ್ರು. ಆದ್ರೆ ನಾನು ಒಂದ್ಸಲ ಅವ್ರ ಹತ್ರ ಹೇಳ್ತಾ ಇದ್ದೆ, ನನಗೆ ಇದನ್ನ ಹೇಳ್ತೀನಿ, ಮಾಡೋದು ಏನಾಗಲ್ಲ, ವಿಡಿಯೋ ಏನಾಗುತ್ತೆ, ಒಂದ್ಸಲ ಎಂಟರ್ಟೈನ್ಮೆಂಟ್ ಜೀವನದಲ್ಲಿ ಏನೈತೆ ಎಂಟರ್ಟೈನ್ಮೆಂಟ್. ಈ ದುಡ್ಡು ಬರ್ತದೆ ಏನಕ್ಕೆ, ನಾವು ಚೆನ್ನಾಗಿರ್ಬೇಕು, ಖುಷಿ ಇರ್ಬೇಕು, ಮಜಾ ಮಾಡ್ಬೇಕಂತ. ಆದ್ರೆ ಅದು ಅಲ್ಲ, ಎಣ್ಣೆ ಕುಡಿದ್ರೆ ಅದು ನಾವು ಏನೋ ಖುಷಿಯಿಂದ ಇರ್ತೀವಿ ಅಂತ ಅಲ್ಲ. ನನ್ನ ಉದ್ದೇಶ ಏನಿರ್ತೈತೆ ಅಂದ್ರೆ, ನಾನು ಈಗ ನಮ್ಮ
ತಂದೆ ತಾಯಿಗಳು ಯಾವ ತರ ಕಷ್ಟಪಡ್ತಿದ್ದಾರೆ, ನನ್ನ ಇಲ್ಲಿ ಏನಕ್ಕೆ ಕಳಿಸ್ತಾ ಇದ್ದಾರೆ, ಅವ್ರ ಕಷ್ಟ ಏನೈತೆ, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ವಿಚಾರಿಸ್ಬಿಟ್ಟು ನಮ್ಮ ಸುಮಾರು ಜನ 150 ಸ್ಟೂಡೆಂಟ್ಸ್ ಅಲ್ಲಿ ಸುಮಾರು ಮಿನಿಮಮ್ 100 ಜನ ಆದ್ರೂ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಈಗ ನಾವು ಎಲ್ಲರೂ 2019 ಎಂಟ್ರಿ ಬ್ಯಾಚ್ ನಾನು. ಸೊ 2025 ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ಆದ್ರೂ ಇನ್ನೂ ಅಲ್ಲಿ 2010 ಅಲ್ಲಿ ಜಾಯ್ನ್ ಆದ MBBS ಸ್ಟೂಡೆಂಟ್ಸ್ ಇನ್ನೂ ಸೆಕೆಂಡ್ ಇಯರ್ ಇದ್ದಾರೆ. ಅದು ಏನಕ್ಕೆ ಅಂತಂದ್ರೆ ಅಡಿಕ್ಷನ್, ರೀಲ್ಸ್ ಮಾಡ್ತಾರೆ, ಕೊಕೇನ್ ಮಾಡ್ತಾರೆ, ಕೆನಡೀಸ್ ಮಾಡ್ತಾರೆ, ಎಣ್ಣೆ ಕುಡಿತಾರೆ. ಸೊ ಆ ಥರ ಎಲ್ಲ ಅಲ್ಲ ಅದು. ಸೊ ಮನೆಯಲ್ಲಿ ನಮ್ಮ ತಂದೆ ತಾಯಿಯವ್ರಿಗೆ ಪ್ರೀತಿ ಇದೆ. ಯಾವಾಗಲೂ ಏನೇ ಸಮಸ್ಯೆ ಇದ್ರು ಅವ್ರಿಗೆ ಎಷ್ಟೋ ನಂಗೆ ಗೊತ್ತು, ಅವ್ರಿಗೆ ಅಷ್ಟೊಂದು ಈಸಿ ಇಲ್ಲ, ಎಷ್ಟೋ ಸಮಸ್ಯೆಗಳಿದ್ದಾವೆ. ಅದರಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ರೆ ನಂಗೆ ಹೇಳ್ತಾ ಇರಲಿಲ್ಲ. ಅವರು ಕೂತ್ಕೊಂಡ್ರು ಏನೇ ಇಂಟರ್ನೆಟ್ಗಳನ್ನು ಹೇಳೋದು, ಈ ಥರ ಸಮಸ್ಯೆ ಐತೆ, ಈ ಥರ ಆಗ್ತಾ ಇದೆ ಅಂತಂದು ಯಾವತ್ತೊಂದು ನನ್ನ ಜೊತೆ ಕೂತ್ಕೊಂಡು ಆಗ್ತಾ ಇಲ್ಲ. ನಿಮ್ಗೆ ಏನಾದರೂ ಬೇಕಾ, ಈ ಕೋಚಿಂಗ್ ಹೇಳ್ತಾ ಇದ್ದೆ ನಾನು. ಇವಾಗ ನೀಟ್ ಪಿಜಿಗೆ MD ಮಾಡ್ಬೇಕಂದ್ರೆ ಒಂದು ಕೋಚಿಂಗ್ ಬೇಕಂತೆ. ನನ್ನ ಉದ್ದೇಶ ಏನಿತ್ತಂದ್ರೆ ಕೋಚಿಂಗ್ ಹಚ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 1 ಲಕ್ಷ ಖರ್ಚಾಗುತ್ತೆ. ಬೇಡಪ್ಪ, ನಾನು ನಿಮಗೆಲ್ಲ ಇವಾಗ ಸಮಸ್ಯೆ ಐತೆ, ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ಓದ್ತೀನಿ, ನಮ್ಮ ಆದಷ್ಟು ನನ್ನ ಎಫರ್ಟ್ಸ್ ಇರ್ತೀನಿ, ಸಿಕ್ಕಿರೋ ಸೀಟ್ಸ್ನ ತೊಗೊಂಡು ಹೋಗ್ಬಿಟ್ಟು ನಾನು ಅದೇ ಫೀಲ್ಡಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ನನ್ನ ತಲೆಯಲ್ಲಿರೋ ವಿಚಾರ ಅದು. ಅದೇ ನಮ್ಮ ತಂದೆಯವ್ರಿಗೆ ಒಂದು ಮಾತು ಕೇಳಿದಾಗ ಒಂದು ಹೇಳಿದ್ರು, ಅದು ಎಷ್ಟೇ ಖರ್ಚಾಗಲಿ ನೀನು ಈ ಥರ ಮಾಡಿದ್ಯಾ, ನಂಗೆ ಹೆಲ್ಪ್ ಮಾಡೋಕ್ಕೆ ಸುಮಾರು ಜನ ಇದ್ದಾರೆ ಊರಲ್ಲಿ. ಸೊ ನೀನು ಹೋಗು, ಕೋಚಿಂಗ್ ಮಾಡು, ಇಲ್ಲಿದ್ರೆ ಸರಿಯಾಗಿ ಅಭ್ಯಾಸ ಆಗಲ್ಲ ಅಂತ ಹೇಳಿಬಿಟ್ಟು ನನಗೆ ಪ್ರೋತ್ಸಾಹಿಸಿ ಕೋಚಿಂಗ್ ಜಾಯ್ನ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಅವರು. ನಾನು ಮತ್ತೆ ನನಗೆ ಸ್ಕಾಲರ್ಶಿಪ್ ಬರ್ತಿರ್ಬೇಕಾದ್ರೆ ಸ್ಕೂಲಲ್ಲೆಲ್ಲ ಒಂದು 50,000 SSC ಸ್ಕಾಲರ್ಶಿಪ್ ಎಲ್ಲ ಬರ್ತಾಯಿತ್ತು. ಅವ್ರ ಪಾಕೆಟ್ ಮನಿ ಸ್ಟೂಡೆಂಟ್ಸ್ಗಳೆಲ್ಲ ಅವ್ರಿಗೆ ಪಾಕೆಟ್ ಮನಿ ನಾನು ನನ್ನ ಮನೆಗೆ ಕಳಿಸ್ತಾ ಇದ್ದೆ. ಯಾವುದೇ ಸ್ಕಾಲರ್ಶಿಪ್ ಬಂದ್ರೂ ಮನೆಗೆ ಕಳಿಸ್ಬಿಟ್ಟು ನಂಗೆ ಯಾವಾಗ ಬೇಕಾಗ್ತಿತ್ತಲ್ಲ ಅವಾಗ ಇಸ್ಕೊಳ್ತಾ ಇದ್ದೆ. ಮತ್ತೆ ಬೇರೆದವ್ರಿಗೆ ಆ ಪಾಕೆಟ್ ಮನಿ ಅಲ್ಲೂ ಮೆಸ್ ಬಿಲ್ಲೂ ಪೇರೆಂಟ್ಸ್ ಕಡೆ ಇಸ್ಕೊಳ್ತಾ ಇದ್ರು, ಮತ್ತೆ ಕಾಲೇಜ್ ಫೀಸನ್ನು ಪೇರೆಂಟ್ಸ್ ಕಡೆ ಇಸ್ಕೊಳ್ಳೋದು. ದಿನ ಬ್ಯಾಗ್ ಪಟ್ಟಿ, ಆ ಪಟ್ಟಿ, ಈ ಪಟ್ಟಿ ಫುಲ್ ಮಜಾ ಮಾಡೋದು. ಆ ಥರ ಯಾರೇ ಇದ್ರು ನಮಗೂ ಅದು ಇದಾಗುತ್ತೆ, ಡಿವೇಟ್ ಆಗ್ತಾ ಇರ್ತೀವಿ ನಾವು. ಎಷ್ಟೇ ಸ್ಟ್ರಾಂಗ್ ಮೈಂಡ್ಸ್ ಇದ್ರು ಆ ಗುಂಪಲ್ಲಿ ಒಬ್ಬನೇ ಪಾಸಿಟಿವ್ ಮೈಂಡ್ ಇದ್ದಾಗಿದ್ರೆ ಅದು ಯಾವ ಥರ ಇದನ್ನಿದ್ರೂ ಡಿವೇಟ್ ಆಗ್ತಾ ಇರ್ತಿಲ್ಲ. ಅದೇ ನಾವು ನಮ್ಮ ತಂದೆಯವರು ಅವಾಗ ಫೋನ್ ಮಾಡಿಬಿಟ್ಟು ಹೇಳ್ತಾ ಇದ್ರು ಹೆಂಗೆ ಏನು ಅಂತಂದು. ಸೊ ನಿಮ್ಮೆಲ್ಲರ ಸಲಹೆಗಳನ್ನು ತಗೊಳ್ತಾ ಇದ್ದೀನಿ. ನನ್ನ ಕಡೆಯಿಂದ ವೈದ್ಯನಾಗಿ ಇವಾಗ ಇಲ್ಲಿ ನಿಂತು ಒಂದೆರಡು ಮಾತುಗಳನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದೆರಡು ನನ್ನ ಸಲಹೆಗಳನ್ನ ಹೇಳ್ತೀನಿ. ಮೊನ್ನೆ ಸ್ವಾಮೀಜಿಯನ್ನು ಕರೆಸಿದ್ದೀವಿ ನಾವು. ಉದ್ದೇಶ ಏನು, ಎಲ್ಲ ಒಳ್ಳೇದಾಗಲಿ, ಜನರಿಗೆ ಒಂದೆರಡು ಹಿತನುಡಿಗಳನ್ನು ತಿಳ್ಕೊಳ್ಳಿ. ಅವತ್ತು ಸ್ವಾಮೀಜಿಯವ್ರು ಮಾತು ಕೇಳಬೇಕು, ಅದು ಸಂಜೆ ಮರಿಬಾರ್ದು. ನಾವು ಏನ್ ಮಾಡ್ತೀವಿ, ನಾವು ಸಂಜೆಗಳು ಸ್ವಾಮಿ ಕಳಿಸ್ತೀವಿ, ಸಂಜೆ ಬಾರಿ ಹೋಗ್ತೀವಿ ನಾವು. ಅದೇನ ಉದ್ದೇಶ ಏನಾಯ್ತು, ಅದು ಉದ್ದೇಶ ಅಲ್ಲ. ಸ್ವಾಮೀಜಿನ ಕರೆಸಿದ್ದೀವಿ ಅಂದ್ರೆ ಅದನ್ನ ಅಳವಡಿಸ್ಕೊಳ್ಬೇಕು. ಅವ್ರ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪಾಲಿಸ್ಬೇಕು. ಸೊ ಅದಕ್ಕೆ ಇವಾಗ ತಂಬಾಕು ತಿಂತಾರೆ, ಎಣ್ಣೆ ಕುಡಿತಾರೆ, ಸಿಗರೇಟ್ ಸೇರ್ತಾರೆ. ಇದರಿಂದ ಸುಮಾರು ಹೆಲ್ತ್ ಎಫೆಕ್ಟ್ಸ್ ಇದ್ದಾವೆ. ನಾವು ನೋಡ್ತೀವಲ್ಲ, ಸುಮಾರು ಜನದಲ್ಲಿ ನಾನು ಸುಮಾರು ಜನಕ್ಕೆ ಶೇರ್ ಮಾಡಿದ್ದೀನಿ. ಕ್ಯಾನ್ಸರ್, ಬಾಯಿ ಕ್ಯಾನ್ಸರು, ಎಷ್ಟು 35 ಇಯರ್ಸ್ದವ್ರು ಇರ್ತಾರೆ, ಬಾಯಿ ಕ್ಯಾನ್ಸರ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ, ಬ್ಲಾಡರ್ ಕ್ಯಾನ್ಸರ್ ಆಗುತ್ತೆ. ಇದಕ್ಕೆಲ್ಲ ಈ ಥರ ಆದರೆ ನಾನು ವೈದ್ಯನಿದ್ರು ನನ್ನ ಕಡೆಯಿಂದ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಅದಕ್ಕೆ 20 ಲಕ್ಷ, 30 ಲಕ್ಷ, 50 ಲಕ್ಷ ಖರ್ಚಾಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ ಇರಲ್ಲ. ಜಸ್ಟ್ ಇವಾಗ 20 ವರ್ಷ ಬದುಕ್ತಾನಂದ್ರೆ 25 ವರ್ಷ ಮಾಡ್ಬೋದಲ್ಲ. ಮತ್ತೆ ಜಾಸ್ತಿ ಸಿಗರೇಟ್ ಸೇದಿದ್ರೆ ಶ್ವಾಸಕೋಶದಲ್ಲಿ ಹೊರಟೋಗುತ್ತೆ. ವಯಸ್ಸಾದ್ಮೇಲೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಮೇಲೆ ಇರಬೇಕಾಗುತ್ತೆ. ಅವ್ರು ಬದುಕಿದ್ರೂ ಏನು ಇದಿಲ್ಲ, ಮನೆಯಲ್ಲಿ ಡಾಕ್ಟರ್ ಇದ್ದಾನಂದ್ರೂ ಇದಿಲ್ಲ, ಏನೂ ಇಲ್ಲ. ಸೊ ಒಂದ್ಸಲ ಡ್ಯಾಮೇಜ್ ಆಗೋದು ಡ್ಯಾಮೇಜ್ ಆಗೋಗುತ್ತೆ. ಸೊ ಎಲ್ರಿಗೂ ಈ ಅಶೋಕ್ ಅವರ ಯೂಟ್ಯೂಬ್ ಚಾನಲ್ನಿಂದ ಒಂದೆರಡು ಸಂದೇಶಗಳನ್ನು ಹೇಳಲು ಇಷ್ಟಪಡ್ತೀನಿ. ಯಾರು ತಂಬಾಕು ತಿನ್ನಬೇಡಿ, ಸೇದಕ್ಕೆ ಹೋಗಬೇಡಿ, ಆಲ್ಕೋಹಾಲ್ ಸೇರಬೇಡಿ ಅಂತ ಹೇಳ್ತಾ, ಮತ್ತೆ ಅಂದ್ರೆ ಸುಮಾರು ಈಗ ನಾನು ಹೇಳ್ತೀನಿ, ಸ್ಮೋಕ್ ಮಾಡಿದ್ರೆ ಬಾಯಿ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್ ಬರುತ್ತೆ, ಬೋನ್ ಕ್ಯಾನ್ಸರ್ ಬರುತ್ತೆ, ಲಿವರ್ ಕ್ಯಾನ್ಸರ್ ಬರುತ್ತೆ. ಅದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಗೊತ್ತಾದ್ರೆ ಒಳ್ಳೆಯದು, ಅದು ಗೊತ್ತೇ ಆಗಲ್ಲ. ಸೊ ಆಲ್ರೆಡಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಬಂದ್ಮೇಲೆ ಸುಮಾರು ಮಂದಿ, ಮೊನ್ನೆ ಯಾರಾದ್ರು ಶಿವರಾಜ್ ಕುಮಾರ್ ಅವರಿಗೆ ಬ್ಲಾಡರ್ ಕ್ಯಾನ್ಸರ್ ಆಗಿತ್ತು. ಅವ್ರಿಗೆ 2-3 ಸಲ ರಿಪೀಟ್ ಆಪರೇಷನ್ ಇಲ್ಲೇ ಬೆಂಗಳೂರಲ್ಲಿ ಮಾಡಿಸಿದ್ರು, ಆದ್ರೂ ಅದು ಸರಿ ಇಲ್ಲ, ಮತ್ತೆ ಬರ್ತೈತೆ. ಸೊ ಅವ್ರ ಹತ್ರ ದುಡ್ಡು ಐತೆ,
ಅಂದ್ರೆ ಸ್ವಲ್ಪ ಅವ್ರಿಗೆ ನಾಲೆಜ್ ಇದೆ. ಸೊ ಅವ್ರಿಗೆ ಜಸ್ಟ್ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ರಿಸರ್ಚ್ ಅಲ್ಲಿ ಬ್ಲಡ್ ಹೋಗ್ತಾ ಇತ್ತು, ಅದೇ ಒಂದು ಅವ್ರಿಗೆ ಸಮಸ್ಯೆ, ಬೇರೆದು ಏನು ಗೊತ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಬ್ಲಡ್ ಅಲ್ಲಿ ಏನು ರಿಸರ್ಚ್ ಅಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂದ್ರೆ ಏನೋ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಏನೋ ಒಂದು ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಆದ್ರೆ ಅವರು ಅದೇ ತರ ನೆಗ್ಲೆಕ್ಟ್ ಮಾಡಿದ್ರಂತೆ. ಅದೇ ರಿಪೀಟೆಡ್ ಆಗಿ ಆದ್ಮೇಲೆ ಬೆಂಗಳೂರು ಹೋಗ್ಬಿಟ್ಟು ಫುಲ್ ಬಾಡಿಯಲ್ಲಿ ಹೆಲ್ತ್ ಚೆಕಪ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿತ್ತು ಈ ತರ ಇದೆ ಅಂತ. 2 ಸಲ ಸರ್ಜರಿ ಮಾಡಿಸಿದ್ದಾರೆ, ಮತ್ತೆ ಬಂದಿದೆ ಅದು. ಸೊ ಆ ತರ ಸುಮಾರು ಇರ್ತವೆ, ನಮ್ಗೆ ಗೊತ್ತಿರಲಿಲ್ಲ. ಈಗ ಎಷ್ಟೊಂದು ಜನಕ್ಕೆ BP ಇರುತ್ತೆ, ಶುಗರ್ ಇರುತ್ತೆ. ನಾನು ನಿನ್ನೆ ಸುಮಾರು ಜನಕ್ಕೆ BP ಶುಗರ್ ಚೆಕ್ ಮಾಡಿದೆ, 180, 170, 160 ಇದೆ. ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲ, ಆರಾಮ ಇದ್ದಾರೆ. ಸೊ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಪ್ಯಾರಲೈಸಿಸ್ ಆಗುತ್ತೆ, ಕಾಲಿಗೆ ರಕ್ತನಾಳ ಬ್ಲಾಕ್ ಆಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಹೊಟ್ಟೆ ಒಳಗಡೆ ಕರ ಒಳಗಡೆ ಬ್ಲಾಕ್, ಬ್ಲಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟು ಸಂಕರಗಳೆಲ್ಲ ಬ್ಲಾಕ್ ಆಗ್ತವೆ. ಸೊ ಸಡನ್ ಆಗಿ ಹೊಟ್ಟೆ ನೋವು ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ವೀಕ್ನೆಸ್ ಅಂತ. ಸೊ ಆ ತರ ಎಲ್ಲ ಮಾಡಕ್ ಹೋಗೋದಂತ ಒಂದೆರಡು ಮಾತುಗಳನ್ನು ಹೇಳಿ ಇಷ್ಟಪಡ್ತೇನೆ. ಮತ್ತೆ ನನ್ನ ಮುಂದಿನ ವೃತ್ತಿ ಜೀವನಕ್ಕೆ ನನ್ನ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಲಹೆಗಳು ಇಲ್ಲ ಅಂತ ಕೇಳ್ಕೊಳ್ತಾ ಒಂದೆರಡು ಮಾತುಗಳನ್ನು ಇಷ್ಟೊಂದು ಪ್ರೀತಿಪೂರ್ವಕವಾಗಿ ತಿಳಿಸ್ಕೊಂಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನೀವೊಂದು ಯಾರು ಮಾತಾಡ್ತೇನೆ ಮಾತಾಡಿ ಹಾಂ, ಮತ್ತೆ ಯಾರು ಮಾತಾಡ್ತೀರಿ ನಾ ಲಾಸ್ಟ್ ಎಲ್ಲಿ ಲಾಸ್ಟ್ ಐತಿ? ಯಾರು ನೀವು ಮಾತಾಡೋದು ಯಾರು ಮೊಬೈಲಕ್ಕೆ ಅಲ್ಲ